ಹಂದಿ ಮರಿಯ ನಂದಿಯಾದಿತೇನೋ ಶಿಂದಿ ಕುಡದು ಶಿವ ಮಂದಿ ಮನಿ ಮುರಿದು ಮುಂದಕ್ಕ ಆದಕ್ಕಿಗಿ ಸೌಕಾರ್ತಿ ಬಂದಕ್ಕಿಗೆ ಸೌಕಾರ್ತಿ ಔರಾಣಿ ಹಾವಾರ ಜಾರುಣಿ ಗರತಿ ಊರೆಲ್ಲ ಬಳಸಿದಕ್ಕಿಗೆ ಶೃಂಗಾರ ಮಾಡಿ ಮನೆಯಾಗ ಇಟ್ರ ಮದುವೆ ಊರೆಲ್ಲ ಬಳಸಿದಕ್ಕಿಗೆ ಶೃಂಗಾರ ಮಾಡಿ ಮನೆಯಾಗ ಇಟ್ರ ಮದುವೆ ಒಂದು ಸೂರು ಬಾರಿಸು ಅಂತ ಅವನ ಹಣಿ ಬಾರಿ ಹ್ಯಾಂಗಾಗ್ಯದಪ್ಪ ಅಂತಂದ್ರ ಹೆಂಗಾಗ್ಯದ್ರಿ ಮಾಸ್ತರ ಒಂದು ಊರಾಗ ಒಂದು ಹೊಂಬರು ಮನಿತಾನ ಇತ್ತತ್ರಿ ಹೊಂಬರು ಮನಿತಾನ ಪೂರಾ ಮನ್ಯಾಗ ಎಲ್ಲ ಅವ್ರ ತಾಯಿ ತಂದಿ ಎಲ್ಲರೂ ಹೊಸು ಮಂದಿ ಹೊಂಬೆ ಅವ್ರ ಅಪ್ಪನು ಹಂಬೆ ಮಗನೂ ಹಂಬೆ ತಾಯಿನೂ ಹಂಬೆ ಮಗಳನು ಹೊಂಬೆ ಮಗಳೂ ಹಂಬೆ ಮುಂದ್ ಒಂದು ದಿವ್ಸ ಏನಾಯ್ತತ್ತ ದೊಡ್ಡ ಸಾವುಕಾರ ಮನ್ಯಾಗ ದುಡಿಲಕ್ಕಿತ್ತತ್ರಿ ಇದು ಹೌದು ಈ ಮಂಗೆ ಹಡಿಸಿ ಗಂಡಗ ಯಾರ ಕಲಾವಿದ್ರು ಇದು ಮಾಡ್ಯಾರಲತ್ತೀನಿ ಅವನಿಗೆ ಹೌದಲ್ರಿ ಮಾಸ್ತರ ಅಲ್ಲೋ ನೀ ಏನು ಮಾತಾಡಕತ್ತೀನಿ 3 ದಿನ ಆಯ್ತು ನಿನಗೆ ಹೇಳಕತ್ತೀನಿ ಹೇಳಿದ್ರು ಸಹಿತ ಒಟ್ಟದ್ರ ತೆರೆಯನ್ನು ಹೋಗಲೇ ಆಗಿದ್ರೆ ಕಾಮಣಿ ಹೋಗಂಗಿಲ್ರಿ ಮಾಸ್ತರ ತಗೊಂಡವ್ರೆಲ್ಲ ಕುತ್ತವ್ರೆಲ್ಲ ಬಂದು ಬಾಯಾಗ ಮೆಟ್ಟಿರು ತನಕ ಬಿಡಂಗಿಲ್ಲ ರೀ ಅಮ್ಮ ಹೌದಲ್ರಿ ಮಾಸ್ತರ ಅವನಿಗೆ ಹೆಂಗ ಆಗ್ಯದ್ರಿ ಆ ಹಳಿದ್ರ ಹುಡುಗರ ಏನ ಹೂವಿಲೆ ಹುಡುಗರ ಅಂತ ನೀವು ಅದಕ್ಕೆ ನಾ ಏನ್ ಕೇಳಿದೆ ಅವನಿಗೆ ನೀವು ಹಾಡವ್ರೇನೋ ಅಂತ ಕಿವಾಗ ಕೇಳ್ತಾನ ಹುಚ್ಚ ಏನ್ ತಿಳಿದೀನಿ 12ನೇ ಶತಮಾನಗ ಹೋಗಿರ್ತಕ್ಕಂಥ ಮೊದಲೂರು ಘಟನೆ ಶರಣನ್ ಕೇಳಿದಾನ ಅವ ಶರಣನ್ನ 12ನೇ ಶತಮಾನದಾಗ ಅಂತವ್ನು ಕೇಳೋದು ಏನ್ ಹೇಳ್ತೆ ನೀವು ಹಾಡವ್ರೆ ಅಲ್ಲ ಅಂತವ್ನು ಕೇಳ್ತಾರ ಅಂತ ನೀ ಹೇಳ್ತಿ ಬರ್ತಿದ್ರೆ ಹೇಳ್ಬೇಕು ಬರ್ಲಿಕ್ಕೆ ಸುಮ್ ಕೊಂಡಿರ್ಬೇಕು ಇನ್ನೊಬ್ರಿಗೆ ನಿಂದ ಮಾಡ್ಬಾರ್ದು ಶರಣರ ಅವರು ಬಾಯ್ದ ಹುಳ ಬಂದು ಸಾಯ್ತಿ ಶರಣರಿಗೆ ನಿಂದ ಆಡ್ರ ಘಟಿವಾರ ಶರಣಂದು ತಾಯಿ ತಂದೆ ಹೆಸರು ಹೇಳಪ್ಪ ಅಂತ ಇಟ್ಟೆ ಹೇಳಿದ ಈಗ ಹೇಳ್ಬೇಡ 4-5 ಹೇಳಿ ಟೈಮಿಂಗ್ ಹೇಳಿದ ಈಗ ಹೌದು ಹೇಳಲ್ಲ ಏನ್ ಹೇಳ್ತಾನ್ರಿ ಏನು ಬರ್ಲಾಗ್ಯಾರ ಏನು ಬರ್ಲಿ ಅವನಿಗೆ ಆ ಹುಡುಗಿ ಪದ ಬೇರೆ ಹಾಡ್ತದ ಇವ ಬೇರೆ ಮಾತು ಹೇಳ್ತಾನ ಹೌದು ಇನ್ನೊಬ್ಬರಿಗೂ ಅಜ್ಜಿ ಆಗ್ಬಾರ್ದ ಮಾಸ್ತರ ಮಾತ ಹೌದು ಮೊದಲೇ ಹೇಳಿದಾರೆ ಈಗನ ಮೊದಲ ದಡ್ಡರ ಗುರು ಆಗೋದಕ್ಕಿಂತ ಶಾಣೆ ಇದ್ದವ್ರು ಶಿಷ್ಯ ಆಗಬೇಕು ಹೌದು ಅವಾಗ ಇವ್ರ ಅನುಭವ ತಿಳಿತದ ನಿನ್ನ ಪಾಲಿಗೆ ನಾನೇ ಗುರು ಆಗಿನಿ ನಿನ್ನ ಪಾಲಿಗೆ ನಾನೇ ಗುರು ನಿಂಗೆ ಹಂಗ ಅನ್ಸಲ್ತದ ಅದಕ್ಕೆ ಹೇಳ್ತಾರ ಮಾಸ್ತರ ಗೆಜ್ಜೆ ಹುಟ್ಟಿಕೊಂಡು ಲಜ್ಜೆ ಅಂತ ಕುಣಿಯೋರಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಲಜ್ಜೆ ಅಂತ ಕುಣಿಯೋರಿಗೆ ಸಂಧಿಯಲ್ಲಿ ಒಯ್ದು ಹಳಿ ಪಾದರಕ್ಷಣೆ ತಂದು ಕಪಾಳಕ್ಕೆ ಹುಡಿಯಂದ ನಮ್ಮ ಕುಮಾರ ಕಕ್ಕಯ್ಯ ಎಂತವ್ರಿಗೆ ಎಂತ ಮಾನಿಗಡಿ ಮಂದಿಗೆ ಹೇಳೋ ಅಲ್ಲ ಏನ್ ಹಾಡ್ತಾರ ಏನಿಲ್ಲ ಅವ್ರು ಹೊರಗಿನ ಮಾತಾಡನಿ ಅದು ಬಿಡ್ತೀಯ ಹುಡುಗಿ ಹಾಡೋದು ಮತ್ ಬೇರೆ ಹಾಡು ಹಿಡಿತಿ ಆ ಹುಡುಗಿ ಹಾಡ್ಕಿ ಹದಗಾಡ್ಸ ಆ ಹುಡುಗಿ ಹೌದಲ್ರಿ ಆ ಸೂರ್ಯ ಏನ್ ಮೂಕಿದ್ದಿ ನಿಂಗೇನಾಗ ಮಾಸ್ತರ ಬಾಯಿಗೆ ಆ ಮುತ್ತಾಗ ಸಂಶಯ ಬಂದವ್ರಿ ಅಲ್ಲಿ ಕುಂತ ಕುರ್ಚಿ ಮೇಲೆ ಸುಳ್ಳ ಕೇಳ್ರಿ ಯಾಕಮ್ಮ ತಾಯಿನ ಏನು ಮಾತಾಡಲಿ ಬರೇ ಗಪ್ಚಪ್ಪ ಮೂಕರು ಹೆಂಗ ಅಂತ ಕೇಳ್ದ ನಂಗ ಅವನಿಗೆ ಜರಾನೇ ಕಂಬಿದ್ರಿ ಅಂದ್ರ ಅದೇನು ಕಂಬಿರ್ತಮ್ಮ ಅಂತ ಅವಾಗ ಕೇಳ್ದ ಜರ ಭಾತ ಕಂಬಿರ್ತದ್ರಿ ಅಂತ ಹೇಳಿದ ಅವನಿಗೆ ಮಾಸ್ತರ ಪ್ರತಿಯೊಂದು ಮಾತಿಗೂ ಮಾತವ ಆ ಹುಡುಗಿ ಹಾಡೋದು ಮಾತಾಡೋದು ಅದಕ್ಕೆ ನಾವು ಏನ್ರಿ ಮಾತಾಡ್ತೇವೆ 3 ದಿನ ಪೂರ ಮುಗುದು ನಮ್ಗೆ ಹೇಳ್ತೀನಿ ಹಾಡವ್ರೆ ಅಂತ ನೀ ಏನಿದ್ದಿ ನಾವು ಕೇಳಿದ್ರಿ ಒಂದೇ ಒಂದು ಬಿಡಿಸಿಲ್ಲ ಸಿಂಪಲ್ ಕೇಳಿಲಿ ಅಲ್ಲಿ ಇನ್ನೇನು ವಿಷಯ ಬಿಟ್ಟಿದ್ ಹೇಳಿಲ್ಲಿ ಮಾತ್ ಇವತ್ತು ಹೊಸದೇ ಚಾಲು ಮಾಡಿಲಿ ಗಟಿವಾಳ ಅಂತ ಆಯ್ತಂದ ಹೆಸರು ಕೇಳಿಲಿ ಅಂತವ್ರದೆಲ್ಲ ಕೇಳ್ತಾರೇನ್ರಿ ಅಂತ ನಮಗೆ ಹೇಳ್ತಾನ ಇಲ್ಲ ವೇದ ಶಾಸ್ತ್ರ ಪುರಾಣ ಎಲ್ಲ ಪಂಡಿತನ ಕರೆ ಕ್ಯಾಬಿನೈ ಅಂದರ ಏನ್ರಿ ಅವ್ 2 ಜೋತರು ಹಂಗಿನೇ ಬಲ್ಲಿ ಅದನ್ನ ಬಿಟ್ಟೇನಿಲ್ಲ ಇಲ್ಲ ಇವ ಉಪದೇಶರ ಯಾವ ಮಗನ ಬಲ್ಲಿ ತಗೊಂಡ್ರೆ ಅದು ಗೊತ್ತಾಗತ್ತಿಲ್ಲ ನನಗೆ
ಅವ ಬಿ ಕೊಟ್ಟ ತಗೊಂಡವ್ದು ಯಾರು ಕೊಟ್ಟಾರ ಇವನಿಗೆ ಕೊಟ್ಟವ ಬಿ ಇವನಂತವ ಇದ್ದಿರ್ಬೇಕ್ರಿ. ಮುಂದೆ ಹುಡುಗಿ ಹಾಡ್ತಿರ್ತದ, ಏ ಈ ಗಂಡ ಹಾಡೋನ್ ಬಾಯಾಗ ನಿಂದ ಮೆಟ್ರ ಇಡು ತಂಗಿ, ಕಾಲದ ಇಡು ತಂಗಿ ಅಂತ ಹೇಳ್ತಾನ ನಾವು. ಹೌದಲ್ರಿ ಮಾಸ್ತರ? ಅವ ಏನ್ ಹೇಳನ, ಕಣ್ಣಿಗೆ ಕಾಣುವಂತ ವಸ್ತು ಎಲ್ಲ ಹೆಣ್ಣೆ ಅಂದನಿಲ್ರಿ. ಅಂದನಲ್ರಿ. ಅಂದ್ರ ನನ್ನ ಬಾಯಿನೂ ಹೆಣ್ಣೆ ಅಲ್ಲ, ಮತ್ ಹೆಣ್ಣಿನ ಪಾದ ತಂದು ಬಾಯಿ ಅದ್ರ ಬಾಯಾಗ ಇಟ್ಟಿರ್ಬೇಕು. ನಮ್ಮ ಬಾಯಾಗ ಇಟ್ಟಾಳ, ತಮ್ಮ ಬಾಯಾಗ ತಾವೇ ಇಟ್ಕೊಳ್ತಾರ. ಶರೀರ ಅಂದ್ರೆ ಹೆಣ್ಣು ಅಂತ ಇಲ್ಲ ಅವರು. ಮತ್ತೆ ಶರೀರಪ್ಪ ಅಂತಂದ್ರೆ ಹೆಣ್ಣು ಅಂದ್ರೆ ಅದು ಬಾಯಾಗ ತಂದು ಇಡ್ತಾರಪ್ಪ ಅಂತಂದ್ರೆ ಬಾಯಿನೂ ಹೆಣ್ಣೆ ಅದಲ್ಲ. ನೀವು ಇಟ್ಕೋತೀರಿ ಏನು? ಅಲ್ಲ, ನನಗ್ ಸಂಶಯ ಹೊಂಟದ ಮತ್ತೆ. ಇವನ್ ಹೆಣ್ಣಿಗೆ ಬೆಳೆಸ್ಲಕ್ ಬಂದಾನ, ಗಂಡಿಗೆ ಬೆಳೆಸ್ಲಕ್ ಬಂದಾನ. ಸಂಶಯ ಇಟ್ಕೋಬೇಡ್ರಿ ಮಾಸ್ತರ, ಏನಿದ್ರಿ ಜಾಡಸೇ ಬಿಡ್ರಿ ನೀವು. ಪೂರಾ ಸಂಶಯ ಇಟ್ಕೋಬೇಡ, ಅದ್ರ ತಲೆನೇ ಪೂರಾ ಹಾಪಾಗೈತಮ್ಮ. ಅಲ್ಲ, ಇಲ್ಲಿ ಬಂದ ಕೇಸ ಲೆಂತ್ ತಪ್ಪೇ ನಮ್ಮ ಇಂಥವ್ರಿಗೆ ನಮ್ ಕಡೆ ಏನ್ ಮಾಡ್ತಾರೆ ಗೊತ್ತೇನ್ರಿ ಮಾಸ್ತರ? ಇಲ್ಲೇ ಆಳಂ ತಾಲೂಕ್ ಬಹಳ ದೂರ ಇಲ್ಲ, ಅರ್ಧ ಬೋಸ್ ಅರ್ಧ ಇಟ್ಟಿ ಊರಿಗೆ ಕಳಿಸ್ತಾರ ಹಿಂಗ್ ಮಾತಾಡ್ದವ್ರಿಗೆ. ಯಾವ ಮಾತಾಡ್ತಿದ್ರೆ ಯಾವ ಇಲ್ಲ ತಿಳ್ಕೊಂಡ್ ಮಾತಾಡ್ಬೇಕು ಮನುಷ್ಯ. ಗಟ್ಟಿ ಒಳಗೆ ಕೇಳಿದ್ರೆ ಅದು ಹೇಳ್ಬೇಕು ನೀ. ಹೌದು ಹೇಳಿ, ಮಾತಿರ್ತಕ್ಕಂತೆ ಮಾತಾಡ್ಬೇಕು ಹೇಳ್ರಿ. ಹಾಡ ಸುಮ್ ಹಾಡೋದಿರಲ್ಲ. ಏನ್ ಕೇಳಿದಾನ ಏನಿಲ್ಲ, ಗಟ್ಟಿ ಒಳೆ ಅಂತ ಆಯ್ತಂದ ಹೆಸರು ಅಟ್ಟೆ ಹೇಳಂದಿದಾನ. ಅವ ಏನ್ ಹೇಳಲ್ಲ, ಅಂತವ್ರು ಹೆಂಗ್ ಕೇಳ್ತಾರ ಅಂತ ಕಿವ ಕೇಳ್ತಾರ. ಅವನ್ ಕೆಟ್ಟ ಮಾಡ್ಯಾನ, ಅವ್ರು ಹೇಳ್ತಿ ಕೆಟ್ಟ ಮಾಡ್ಯಾನು. ಟರ್ ಅಂತ ಹಿಡಿದಾಕಿನ ಕಾಲ ಹರ್ದಾನ ಹರಕಿಸಿ ಇಬ್ಬರಿಗೆ ಕೊಟ್ಟಾನ. ಇದ್ರಾಗ ನೀ ಮಾಡ್ಕೋಬೋದು, ಇದ್ರಾಗ ನೀ ಮಾಡ್ಕೋಬೋದು ಅಂತ ಹೇಳಿ ನಡಿಲ್ರಿ ಮಾಸ್ತರ. ಇಲ್ರಿ ಅವ್ರಿಗೆ ಪಾಪ ಅವ್ರಿಗೆ ಏನು ಅನ್ಸೋದು. ಶಾಂಡ್ಲಾದೇವಿ ಉದಾಹರಣೆ ಕಾಕ, ನೀ ಹಿರಿ ಮನುಷ್ಯನಾಗಿದ್ದಿ, ಚಲೋ ಚಲೋ ನಾಟಕ ನೋಡ್ದ ಬಂದಿ, ಎಲ್ಲ ನೋಡ್ದ ಬಂದಿದ್ದಿ. ಒಳಗ್ ಖಳನಾಯಕರ ಪಾತ್ರ ಇರ್ತದ, ಒಳಗ್ ಕುಣಿಯಕಿನ ಪಾತ್ರ ಇರ್ತದ, ಒಬ್ಬ ಸಾಯೋನ್ ಪಾತ್ರ ಇರ್ತದ. ಪಾತ್ರ ಮಾಡಿದಾಗ ಎಲ್ಲ ಚಲೋ ಕಾಣ್ತದ. ಬರೇ ಹಿಡಿ ಅಂದ್ರೆ ಹೆಂಗ್ ಹಿಡಿತಾರ ಅವ್ರು ಮಾತಾಡ್ಬೇಕಿದ ನಾವು. ನಡಿಲ್ರಿ ಮಾಸ್ತರ. ಕಟುಕ ಮಠದ ಮರಿಯಾದನೇನೋ, ಪಟ್ಟದ ಮರಿ ಪಟ್ಟಕ ಕಟ್ಟಿದ ಕರ್ಮಾಣಿ ಹರಿಯುವ ಸೂರ್ಯನಂತವನಿಗೆ ಮೆಟ್ಟಿವ ಹೊರ ಅವರಿಗೆ ಮೆಟ್ಟಿಲ ಅಚ್ಚುತ ಅರುಣನಾದ ಕಚ್ಚಿ ಹರ್ಕದ ಕರುಣೆ ಬಂದಿದ್ದೇನ. ಸಾಚಾರ ಕವಿಯ ಹುಚ್ಚ ನೀರಾಗ ಯಾರು ಸಾಚಾರ ಕವಿಯ ಹುಚ್ಚ ನೀರಾಗ ಯಾರು ಮೈಂದೂರಿಗೆ ಗ್ರಾಮದವರಿಗೆ ಕೈ ಮುಗಿದು ಹೇಳುವೇನು, ತಾವು ಗದ್ದಲ ಮಾತ್ರ ಮಾಡಬ್ಯಾಡ್ರಿ ಪದ್ಯ ಹಾಡಾಗ. ಗದ್ದಲ ಮಾಡಿದ್ರ ಮೊದಲ ವಿಷಯ ಮಾತ್ರ ಕಳಿತವ ಗದ್ದಲಾಗ. ಯಾಕಂದ್ರ ಹಾಡ್ಕಿ ವಿಷಯ ಅಂದ್ರ ಸಂಪ ನಡಿಬೇಕು ಒಳಗ. ಊರಿನ ಮನುಷ್ಯ ಅಂದ್ರ ಥೇಟ ಕುರಿ ಮರಿ ಗಂಟು ಬಿದ್ದಂಗ. ಅದಕ್ಕ ಎಷ್ಟು ಹೇಳಿದ್ರ ಬುದ್ಧಿ ಸಹಿತ ಬರುದಿಲ್ಲ ಇವರ. ಶಾಂಡ್ಲಾದೇವಿ ವಿಷಯ ಮಾತ್ರ ಬಹಳ ಚಂದ ಹೇಳ್ಯಾನ ಅವ. ಹೇಳ್ರಿ ಶಾಂಡ್ಲಾ ದೇವಿಗೆ ಮಾತ್ರ ವರ ಯಾರು ಕೊಟ್ಟಾರ ಗೊತ್ತಿಲ್ಲ ನನಗ. ಮತ್ತ ಗಣಸರೇ ಬಂದು ಕೆಲಸ ಬಗೆ ಹರಿಸ್ಯಾರ ಅವಾಗ. ನಿಮ್ಮ ಹೆಂಗಸರು ಎಲ್ಲಿ ಹೋಗಿದ್ರು ಆಗಿನ ಟೈಮ್. ಗಂಡನ ಕಡಿಮೆ ಎತ್ತರ ಅವನಿಗೆ ಅಂತ ಯಾಕ ಉಪಕಾರ ಮಾಡ್ದಿ. ನಮ್ಮ ಅವನೇ ಹೆಚ್ಚಳಂತ ಬಿಟ್ಟು ಮಾತ್ರ ಹೋಗ್ಬೇಕವನೀಗ. ಸೂರ್ಯ ಮಾತ್ರ
ಅಂತ ಇದು ಯಾರ ಶಕ್ತಿ ಅನ್ನೋದು ಮಾತ್ರ ಗೊತ್ತಿಲ್ಲ ಅವನಿಗ ಗಂಡನ ಪಾದ ಪೂಜೆ ಮಾಡತಿದ್ಳು ನಿತ್ಯ ಮನೆಯಾಗ ಇದರ ಪ್ರಭಾವ ಮಾತ್ರ ಬೀರದರು ಅಣ್ಣ ಜಗತ್ತದ ಒಳ ದೇವ್ರ ಪದನೆ ಹಾಡ ಮೈಗುಸುಮನೆ ಹಾಡ್ತೀನಿ ತಡ್ಕೋರಿ ಜರ ಹೆಸರು ಹೇಳ್ರಿ ಮಸಾಲ ಕಾಕ ಅವ್ರ ನಾಟಿಕಾರ ಸಾಕಿನ ಮೈಂದ್ರಿಗೆ ಇವರಾದ್ರು ಕೂಡ ಏನ್ ಮಾಡ್ಯಾರಿ ಮಾಸ್ತರ ಯಾಕಪ್ಪ ಅಂತವ್ರಿ ಹಾಲಿನಂತ ಒಂದು ಸಭಾದೊಳಗೆ ತಂದು ಉಪ್ಪು ಒಗಿಬೇಡ ತಿಳ್ಕೊಂಡು ಅವರು ಅದನ್ನೇ ಮಾತಾಡೋದು ನೀವು ಅದನ್ನೇ ಮಾತಾಡೋದು ಇದು ಸರಿ ಆಗಂಗಿಲ್ಲ ತಮ್ಮ ಒಳ್ಳೆ ಒಂದು ಶಿವಶರಣರ ಪದ್ಯ ಹಾಡು ತಿಳ್ಕೊಂಡು ಯಾವ ಪೀರಾನ ಪೀರ ದಸ್ಗೀರ್ ದೋಸ್ಪಾಕ ಇಸ್ಲಾಮ ಧರ್ಮದಲ್ಲಿ ಮೈಬೂಸುಬಾನಿ ಶರಣರು ಯಾವ ಪ್ರಕಾರವಾಗಿ ಹುಟ್ಟಿದ್ರು ಅವ್ರ ತಂದೆಯವರು ಮಾತ್ರ ಒಂದು ತುತ್ತ ಹಣ್ಣಿಗಾಗಿ ಯಾವ ಪ್ರಕಾರವಾಗಿ ದುಡ್ಕೊಂಡ್ರು ಮುಂದೆ ಆ ಪಾತಿಮನಿಗೆ ಮಾತ್ರ ಯಾವ ಪ್ರಕಾರ ಮಾಡಿಕೊಂಡ್ರು ಮೈಬೂಸುಬಾನಿ ಹುಟ್ಟಬೇಕಾದ್ರೆ ಯಾವ ಪ್ರಕಾರ ಹುಟ್ಟಿ ಬಂದ ಅಂತ ತಿಳ್ಕೊಂಡು ಈ ಪದ್ಯ ಹಾಡ್ರೆ ತಿಳ್ಕೊಂಡು 51 ರೂಪಾಯಿ ಕೊಟ್ಟಾರ ಅವರಿಗಾದರೂ ಕೂಡ ಇಲ್ಲಿ ವಾಸ ಮಾಡಿರುವಂಥ ಶುಚಲೇಶ್ವರರು ಅವ್ರ ಮನೆತಾನೊಳಗ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ಕೊಟ್ಟಂತ ಹಣ ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ ಮೆನಿಸ್ತಕ್ಕದು ಅದಕ್ಕೆ ಇಲ್ಲಿ ಸಂಸ್ಕಾರ ಹ್ಯಾಂಗ ಕೆಟ್ಟದಪ್ಪ ಅಂತ ಕೇಳಿದ್ರ ಈ ಸೂರ್ಯನವನ ಸಂಸ್ಕಾರ ಪೂರಾ ಬಡ್ಡಾಗಿ ಕೆಟ್ಟತಮ್ಮ ಅವ್ನ ಸಂಸ್ಕಾರ ಕೋಡ್ಯದ ಹ್ಯಾಂಗ್ ಕೋಡ್ಯದಪ್ಪ ಅಂತ ಕೇಳಿದ್ರೆ ಒಂದು 5-6 ಮಂದಿ ಮೀನುಗಾರ ಕೂಡಿಕೆರ ಮೀನಾ ಮಾರ್ಲಕ್ ಹಾದುವತ್ರಿ ಮೀನಾ ಮಾರ್ಲಕ್ ಹಾದು ಹೋಗುದ್ರೊಳಗಾಗಿ ಏನಾಯ್ತು ಹೋಗೋ ಟೈಮ್ದಾಗ ಏನೂ ಆಗಿದ್ದಿಲ್ಲ ಮೀನಾ ಮಾರ್ಕೊಂಡು ಹೊಳಿ ಬರೋ ಟೈಮ್ದಾಗ ಏನಾಯ್ತು ಹೆಚ್ಚಿಗೆ ಆಯ್ತು ಭಯಂಕರ ಮಳಿ ಬಂದು ಮಾತ್ರ ಹಳ್ಳ ಕೊಳ್ಳ ಎಲ್ಲ ಹರಿದು ಬಂದು ಹೊತ್ತು ಹರಿದು ಬಂದು ಬರೋ ಟೈಮ್ದಾಗ ಮಾತ್ರ ಹಳ್ಳ ಕೊಳ್ಳ ಬರ್ತಿದ್ದು ರಾತ್ರಿ ಟೈಮ್ 6-7 ಆಯ್ತ್ರಪ್ಪ ಹೊಳಿ ಬರ್ಬೇಕು ಅನ್ನೋದ್ರೊಳಗ ಮೈಂದ್ರಿಗೆ ಅನ್ನುವಂತ ಗ್ರಾಮಕ್ಕೆ ಬಂದ್ರು ಬರೋದ್ರೊಳಗಾಗಿ ಮಾತ್ರ ಹಳ್ಳ ಹರಿದು ಭಯಂಕರ ಹರಿದು ಹೋಗ್ತಿತ್ತು ಅಲ್ಲಿಗೆ ಬಂದು ವಿಚಾರ ಮಾಡಿದ್ರು ಅವರು ಏನಂತ ರಾತ್ರಿ ಟೈಮ್ ಬಹಳ ಆಲಕತ್ತದ ನಮಗರ ಊರಿಗೆ ಹೋಗೋದಾಗಿಲ್ಲ ಇದೇ ಊರಾಗ ಮಾತ್ರ ನಮ್ಮ ಹೋಗಾರ ಗಂಗಾ ಒಂದು ಬಿಗ್ತಾನದ ಅವ್ರ ಮನೆಗೆ ಹೋಗೋಣ ನಡ್ರಿ ಅಂತ ತಿಳ್ಕೊಂಡು ಅವ್ರು 5-6 ಹೆಣ್ಮಕ್ಳು ಕೂಡಿ ಹಾದ್ರತ್ರಿ ಆದ್ರು ಹೋಗೋದ್ರೊಳಗೆ ಮಾತ್ರ ಭಾಳ ದಿನಕ್ಕೆ ಮಾತ್ರ ತವ್ರ ಮನೆಯವ್ರು ಬಂದಾರಪ್ಪ ಅಂತಂದ್ರೆ ಅಪ್ಪುಪುರಲ್ರಿ ಆಕಿ ಗಂಗಾ ವಿದ್ಯಾಕ್ಕೆ ಏನ್ ಮಾಡ್ಲಕತ್ತಳು ಬರ್ರಿ ಅವ್ವ ಅಂತ ತಿಳ್ಕೊಂಡು ಕರೆದು ಏನ್ ಮಾಡಿದ್ರು ಏನ್ ಮಾಡ್ಯಾರಿ ಭಾಳ ದಿನಕ್ಕೆ ಬಂದಿರಿ ಅವ್ವ ಹೆಂಗಿದಿರಿ ಆರಾಮಿದಿರಿ ಅಂತ ಎಲ್ಲ ಯೋಗಕ್ಷೇಮ ಕೇಳಿ ಅವರಿಗೆ ಮರ್ಯಾದೆಯಿಂದ ಮಾತ್ರ ಕೈಕಾಲು ಮುಖ ತೊಳ್ಕೊಳಕ್ ನೀರು ಕೊಟ್ಟು ಒಯ್ದು ಮಾತ್ರ ಆಕಿಗೆ ಹಾಸಿಗೆ ಮಾಡಿ ಕೊಟ್ಲಕ್ಕಿ ಗಂಗಾ ವಿದ್ಯಾಕ್ಕಿ ಹಾಸಿಗೆ ಮಾಡಿ ಕೊಟ್ಲು ರಾತ್ರಿ ಟೈಮ್ದಾಗ ಊಟ ಮಾಡೋ ಟೈಮ್ದಾಗ ಊಟ ಎಲ್ಲ ಮುಗಿಸಿ ಒಯ್ದಿನ ಮನಗಿಸ್ಬೇಕು ಅನ್ನೋದ್ರೊಳಗಾಗಿ ದೇವರ ಕೊಲಿ ಹೂವಿನ ಇದು ಇತ್ತಲ್ಲಪ್ಪ ಹಾಕಿರು ಯಾವ ನಮ್ಮ ಕೊಟ್ಟಿದ ತಲೆಗೆ ಬಚ್ಚಿಟ್ಟಿದ ಬರಗೆ ಕೊಟ್ಟಿದ ಕೆಟ್ಟಂತರ ಮನೆ ಮುಂದೆ ಕಟ್ಟಿಟ್ಟಿದ ಬುತ್ತಿ ಸರ್ವಜ್ಞ ಎಂದ ನಮ್ಮ ಅಣ್ಣ ಹೆಸರು ಏನ್ರಿ ಅಣ್ಣ ನಾಗಪ್ಪಣ್ಣರು ಸಾಕಿನ ವಗದ್ರಿ ಗ್ರಾಮದವರು ಏನೋ ನಮ್ಮ ಚಿಕ್ಕ ಕರವರು ಕೊಡ್ತ ಮನಸ್ಸಿಗೆ ತಿನ್ನವಾಗಿ 50 ರೂಪಾಯಿ ಕೊಟ್ಟಿದ್ದಾರೆ ಮನೆತಾಣದಲ್ಲಿ ಶ್ರೀ ಶಿವಶಲಪ್ಪ ದೇವರು ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡುವಂತ ದುಡ್ಡನ್ನು ಸ್ವೀಕರಿಸ್ತಾ ಇದ್ರಿ ಮನಸ್ತಕ್ಕದ್ದು ಅದಕ್ಕೆ ಏನ್ ಹೇಳ್ತಾರ ಏನ್ ಹೇಳ್ತಾರ್ರಿ ಅವಾಗ ಊಟ ಮಾಡಿ ಮಲಗಿಸುವಂತ ಟೈಮ್ ಒಳಗೆ ಅದು ಮೊದಲೇ ಹೋಗಾರ ಮನಿ ಹೌದಪ್ಪ ಯಾವ ನಮ್ಮ ಬಸವ ಕಾಕ ಸಿದ್ದರಾಮಪ್ಪ ಚಿಕ್ಕಳ್ಳಿ ಗ್ರಾಮದವರು ಸಾಕಿನ ಮೈದರ್ಗಿ ಏನೋ ನಮ್ಮ ಅಲ್ಪ ನುಡಿಯನ್ನು ಕೇಳ್ತ ಮನಸ್ಸಿಗೆ ಹತ್ತಿರವಾಗಿ ಅವ್ರು ಕೂಡ 50 ರೂಪಾಯಿ ಕೊಟ್ಟಿದ್ದಾರೆ ಮಾರಾಯಣ ಮನೆತಾಣದಲ್ಲಿ ಶ್ರೀ ಶಿವಶಲಪ್ಪ ದೇವರು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡುವಂತ ದುಡ್ಡನ್ನು ಸ್ವೀಕರಿಸ್ತಾ ಇದ್ದೀನಿ ಮನಸ್ತಕ್ಕದ್ದು ಅವಾಗ ಹೆಣ್ಮಗಳು ಏನ್ ಮಾಡ್ತಮ್ಮ ಏನ್ ಮಾಡ್ತಾಳ್ರಿ ಊಟ ಎಲ್ಲ ಮಾಡಿಸಿ ಮಾತ್ರ ಆಕಿ ಹೂಗಾರ ಮನಿ ಐತದ ಮೊದಲೇ ಗಂಗಾ ಒಂದು ಅವ್ರ ಮನ್ಯಾಗ ಬರೇ ಮತ್ತ ಹೂವಿನ ಬಗೀಚೆ ಇರುವುದಲ್ರಿ ಹೂವಿನ ಡಿಗ್ಗಿ ಹೊಡೆದಿದ್ರು ಒಂದು ಕೋಲ್ಯಾಗ ಅದೇ ಕೋಲ್ಯಾಗ ಒಯ್ದಿವು ಹೊಸು 5-6 ಮಂದಿಗೆಲ್ಲ ಹಾಸಿಗೆ ಮಾಡಿ ಕೊಟ್ಲು ಹಾಸಿಗೆ ಮಾಡಿ ಕೊಟ್ಟು ಕೂಡ್ಲೆ ಇವು ಮನ್ಕೊಳ್ಳೋ ಟೈಮ್ದಾಗ ಸುಮ್ಮ ಮನ್ಕೊಳ್ಳಿಲ್ಲ ಏನ್ ಮಾಡ್ಯಾವ್ರಿ ಐ ತಂಗಿ ಇದು ಮನಿ ಏನ್ ಕೆಟ್ಟ ಹೊಲಸ ನಾರ್ಲಕತ್ತದ ಯವ್ವ ಹೊಟ್ಟೆ ನಮ್ಗೆ ನಿದ್ದಿನೇ ಹತ್ತಂಗಿಲ್ಲ ಅಲ್ಲಕತ್ತೋ ಹೊಸು ಅವಾಗ ಹೊಸು ಹೆಂಗಸರು ಕೂಡಿ ಮಾತ್ರ ಮೀಟಿಂಗ್ ತಗೊಂಡ್ರು ಅವರು ಯಾಕಂದ್ರ ಇಲ್ಲೇ ನಾವು ಕೆಟ್ಟ ಹೊಲಸ ನಾರ್ಲಕತ್ತದ ನಮಗರ ನಿದ್ದೆ ಹತ್ತಂಗಿಲ್ಲ ಅವಕ್ಕೆ ಭಯಂಕರ ಕೆಟ್ಟ ಹೊಲಸ ನಾರ್ದಂಗ ಆಲಕತ್ರಪ್ಪ ಅದು ಸುವಾಸನೆ ಹೊಟ್ಟೆಯಲ್ಲಿ ಹಿಡಿಸಲಿಲ್ಲ ಒಳಗ ಯವ್ವ ಏನ್ ಮಾಡೋದು ಹೊಟ್ಟೆ ನಿದ್ದಿನಿ ಹತ್ತಲಾಗ್ಯದ ಹ್ಯಾಂಗ ಮಾಡಬ ತಿಳ್ಕೊಂಡು ಹೊಸು ಹೆಂಗಸರು ಎದ್ದು ಕೂತ್ರಿ ಮದ್ದು ರಾತ್ರಿದಾಗ ಎದ್ದು ಕೂತು ಹಿಂದ್ಗಡೆ ಏನಲ್ಲ ಮೀನಿನ ಮ್ಯಾಗ ಅರಿಬಿ ಹೊಸ್ತಿರ್ತಾರ ನೋಡ್ರಿ ಇಲ್ಲ ಹುಟ್ಟಿ ಮ್ಯಾಗ ಹೊಸ್ತಿರ್ತಾರ ನೋಡ್ರಿ ಅರಿಬಿ ಓಸು ಹೆಂಗಸರು ಕೂಡಿಕೆರ ಮೋತಿ ಅರಿವಿ ಹಾಕೊಂಡು ಮಕ್ಕೊಂಡು ಹೋತ ಅವಾಗ ನಿದ್ದೆ ಹತ್ತವಕ್ಕೆಲ್ಲ ಹಿಂಗ ಇದಕ್ಕ ಚಲೋ ಒಳ್ಳೇದು ಮಾತ್ರ ಹಿಡಿಸಂಗಿಲ್ಲ ಇದಕ್ಕ ಬೇಕಾದಟ್ಟು ಹೇಳ್ರಿ ನೀವು ನಾ ಮೊದಲ ಸಂಗೈನ ಪದ ಹಾಡಿನಿ ಸಂಗೈನ ಪದ್ದಾಗ ಮಾತಾಡಕ್ ಮಾತುಗಳು ಭಾಳ ಇದ್ದು ಅವನಿಗೆ ಖರೆ ಅದು ಬಿಟ್ಟದ ಮಾತ ಶಾಂಡ್ಲಾದೇವಿ ಕಡೆ ಹೋಗ್ಯಾದ
ಶಾಂಡ್ಲಾದೇವಿ ಏನದ ಹಾಂಗ್ ಮಾಡ್ದತ್ತ ಅಲ್ಲಿ ಯಾರು ನಿಮ್ಮ ಹೆಣ್ಮಕ್ಳದ್ದು ಏನದು ಅಲ್ಲಿ ಅವನೊಂದು ಅಭ್ಯಾಸದ ಮಾಸ್ತರ. ಮತ್ತ ಬ್ರಹ್ಮ ವಿಷ್ಣು ಮಹೇಶ್ವರ ಛತ್ತೀಸ್ಕೋಡಿ ದೇವತರು ಎಲ್ಲ ಬಂದು ಆಶೀರ್ವಾದ ಕೊಟ್ಟಾರ ಆಕಿಗೆ. ಹೌದಲ್ರಿ. ಅವನಿಗೆ ಸರ್ವಾಂಗ ಸುಂದರ ಮಾಡಿ ಕೊಟ್ಟಾರ. ಹೆಣ್ಮಕ್ಳ ಕೈಲೇ ತಗೊಳೋದಿತ್ತು ಚಾಂಗ್ನಾ ದೇವಿ. ಯಾರೇ ಹೆಣ್ಮಕ್ಳು ಬಂದು ಆಶೀರ್ವಾದ ಕೊಟ್ಟಾರ ನೀವು ಚಲೋ ಆಗತ್ತೇಳಿ ಗರ್ಸರೆ ಬಂದು ಕೊಟ್ಟರಲ್ಲಿ. ಅವ ಸುದ್ದಿ ಮಾಡಿದವರು ಅವ್ರೇ ಅದಾರ, ನಮ್ಮವ್ರೇ ಅದಾರ. ಹೌದು. ಮತ್ತೆ ನಿಮ್ದು ಏನದ ಬದನೆಕಾಯಿ ಸೋಮ್ ಅದರ್ಲಾಕತ್ತದ. ಹೌದು. ಅದಕ್ಕೆ ಇಲ್ಲಿ ಏನ್ ಹೇಳ್ಬೇಕಾಗ್ಯದ ಈಗ? ನಡಿಲ್ರಿ. ಸತ್ಪುರುಷರ ಕತಿ ಅತಿ ಭಕ್ತಿಯಿಂದ ಕೇಳರಿ. ಇದು ಸುಳ್ಳಲ್ಲ, ಒಳ್ಳೆ ಶಾಸ್ತ್ರ ಬರದ ಪುರಾಣ. ದಯಾಳ ಮನಸ್ಸಿನಿಂದ ಧ್ಯಾಸ ಇಟ್ಟು ಕೇಳರಿ ಪ್ರಕರಣ. ದಯಾಳ ಮನಸ್ಸಿನಿಂದ ಧ್ಯಾಸ ಇಟ್ಟು ಕೇಳರಿ ಪ್ರಕರಣ. ಪರಮೇಶ್ವರಾಗ ಪ್ರೀತಿ ಪುತ್ರ ನಶಿದಾರೋ ಪೀರನ ಪೀರ ಮೈ ಭೋಮ ಪರಮೇಶ್ವರಾಗ ಪ್ರೀತಿ ಪುತ್ರ ನಶಿದಾನೋ ಪೀರನ ಪೀರ ಮೈ ಭೋಮ ಜಿಲಾನಿ ಗ್ರಾಮದಲ್ಲಿ ಮೈಬೂಬನ ಮನೆ ಅಲ್ಲಿ ಅಬುಸ್ವಾಲ ಅಂಬಮ ಎದ್ದ ದೊಡ್ಡ ಶರಣ. ದಿನ ನದಿ ಸ್ನಾನ ಮಾಡುತ್ತಿದ್ದ ನೇಮ ಪೂರ್ಣ. ಇನ್ನ 5 ಹೊತ್ತ ನಮಾಜ ಕೇಳಿ ನೇಮ ಪೂರ್ಣ. ಪ್ರತಿ ದಿವಸ ಮಾಡು ಹಂಗ ಜಳಕತ ಮಾಡುತ್ತಿದ್ದ. ನೀರಿನ ಮ್ಯಾಲ ತೇಲಿ ಬಂದದ ಶೇಬಿನ. ಪ್ರತಿ ದಿವಸ ಮಾಡು ಹಂಗ ಜಳಕತ ಮಾಡುತ್ತಿದ್ದ. ನೀರಿನ ಮ್ಯಾಲ ತೇಲಿ ಬಂದದ ಶೇಬಿನ. ತೇಲೋತು ಬಂದು ಇವನ ಕೈಯಾಗ ಸಿಕ್ಕಿತು. ತೇಲೂತ ಬಂದು ಅವನ ಕೈಯಾಗ ಸಿಕ್ಕಿತು. ಆ ಕಾಯಿ ನೋಡಿ ಖುಷಿಯಾದ ಆ ಕ್ಷಣ. ಅಪೇಕ್ಷ ಆಗಿ ಹಣ್ಣ ಮಾಡ್ಬೇಕಂತಾನ ಭಕ್ಷಣ. ತಾನಾಗೆ ತಂದು ಕೊಟ್ಟನಂತ ನಾಗಭೂಷಣ. ಒಂದು ತುತ್ತ ಹಣ್ಣ ಕೇಳ್ರಿ ಅಬೂಸ್ವಾಲ ತಿನ್ನುವುದರವರಾಗ ಆತ್ಮಜ್ಞಾನ ಹೇಳತಾದ ಢಣ. ಅಬೂಸ್ವಾಲ ಶರಣರಿಗೆ ಹಿಂಗ ಆತ್ಮಜ್ಞಾನ ಹೇಳತಾದ. ಪರರ ಹಣ್ಣ ತಿಂದು ಪಾಪಕ ಗುರಿಯ ಆದಲ್ಲೋ ಶರಣ. ಮೋಯಿಸಿ ಹಣ್ಣ ಮುಟ್ಟಿದಿ ಕೆಟ್ಟ ಹೋಯ್ತು ಮಾಡಿದ ಪಾರಾಯಣ. ಮೋಯಿಸಿ ಹಣ್ಣ ಮುಟ್ಟಿದಿ ಕೆಟ್ಟ ಹೋಯ್ತು ಮಾಡಿದ ಪಾರಾಯಣ. ಇದರ ದೋಷ ಹೋಗ್ಬೇಕಾದ್ರ ತೋಟದ ಮಾಲಕನಲ್ಲಿ ತಿಂದ ತಪ್ಪಿಗಾಗಿ ಕ್ಷಮಾ ಬೇಡ ದೋಷ ಹೋಗ್ಬೇಕಾದ್ರ ತೋಟದ ಮಾಲಕನಲ್ಲಿ ಒಂದು ತಪ್ಪಿಗಾಗಿ ಕ್ಷಮಾ ಬೇಡ. ಜನನೀಯ ಗರ್ಭಕೋಶದಿಂದ ಈ ಭೂಲೋಕಕ್ಕೆ ಬರ್ಬೇಕಾದ್ರೆ ಅಬೂಸ್ವಾಲ ಶರಣನ ನೇಮ ನಿತ್ಯಗಳು ಹೆಂಗಿದ್ದು. ಇನ್ನೊಬ್ರದ್ದು ನಾನು ಋಣದ ಮಾತ್ರ ಮುಟ್ಟಬಾರದು. ಈ ಶರೀರಕ್ಕೆ ಬೇಕಾಗ್ಯದಪ್ಪ ಅಂತಂದ್ರೆ ಈ ಶರೀರ ದುಡಿಸಿ ಮಾತ್ರ ನಾ ಇದಕ್ಕೆ ಹಾಕಬೇಕನ್ನುವಂತ ನೇಮಗಳಿದ್ದು. ಹೆಂಗಿರುವಂತ ಟೈಮ್ ಒಳಗೆ ಒಂದು ಶೇಬಿನ ಹಣ್ಣು ಬಂದು ಮಾತ್ರ ಹರ್ಕೊಂಡು ಇವನು ಕೈಯಾಗ ಬಂದು ಸಿಗ್ತದ.
ಯಾವುದು ಮಾತ್ರ ಹಿಂದೆ ಮುಂದೆ ವಿಚಾರ ಮಾಡ್ಲಾರ್ದೇನೆ ಮಾತ್ರ ಒಂದು ತುತ್ತು ಹಣ್ಣು ತಿಂದ. ಕೆಲವುದೆಲ್ಲ ತಿಂದ ಹಿಂದ್ರಗಳಿಗೆ ಆತ್ಮಜ್ಞಾನ ಹೇಳಕತ್ತು ಒಳಗಿಂದ ಒಳಗ. ಏನೋ ಶರಣ, ನೀನು ಹುಟ್ಟಿ ಬರ್ಬೇಕಾದ್ರೆ ನಿನ್ನ ಕಟ್ಟಪಣೆಗಳು ಮಾತ್ರ ಈ ಪ್ರಕಾರವಾಗಿದ್ದು. ಹೌದು ಏನು ಅರಿಲಾರದೆ ಮಾತ್ರ ಯಾವ ಮಾತ್ರ ಚೋರತನದಿಂದ ತಗೊಂಡು ಹೋಗುವಂತ ಟೈಮ್ದೊಳಗೆ ಬಿದ್ದಾದು, ಯಾವ ವ್ಯಾಪಾರಸ್ಥ ತಗೊಂಡು ಹೋಗುವಂತ ಟೈಮ್ದೊಳಗೆ ಹರಿದು ಬಿದ್ದಾದು ಗೊತ್ತಿಲ್ಲ, ಯಾವ ದೊಡ್ಡ ಸಾಹುಕಾರನ ಹೊಲದನ್ನು ಮಾತ್ರ ಹರ್ಕೊಂಡು ಬಂದಾದ ಗೊತ್ತಿಲ್ಲ. ಏನೂ ತಿಳಿಲಾರದೆ ಮಾತ್ರ ನೀ ಇವತ್ತು ಒಂದು ತುತ್ತು ಹಣ್ಣು ತಿಂದು ಪಾಪದೊಳಗೆ ಬಿದ್ದಲ್ಲೋ ಶರಣ ತಿಳ್ಕೊಂಡು ಆತ್ಮಜ್ಞಾನ ಹೇಳಕ್ ಚಾಲು ಮಾಡ್ತದೆ. ಹೌದು ಅವಾಗ ಆತ್ಮಜ್ಞಾನಕ್ಕೆ ಅರಿವು ಬಂದು ಏನ್ ಮಾಡ್ತಾನ, ಅಬ್ಬು ಸ್ವಾಲೆ ಶರಣ ವಿಚಾರ ಮಾಡ್ತಾನ. ಇವತ್ತಿನ ದಿವಸ ನಾನು ಯಾವುದು ಮಾತ್ರ ವಿಚಾರ ಮಾಡಲಾರ್ದು ಇವು ತುತ್ತು ಹಣ್ಣು ತಿನ್ನಲ್ಲ, ಹೆಂಗ್ ಮಾಡಬೇಕು ಅಂತ ತಿಳ್ಕೊಂಡು 400 ಕಿಲೋಮೀಟರ್ ಹಿಂಬರಿಕಿಲೆ ನಡ್ಕೋತ ಬರ್ತಾನ. ಹೌದಲ್ರಿ, ನಮಗೆ ಮುಂದೆ ಕೊಡೋಕ್ಕಾಗಲ್ಲ. ಒಂದು 100 ಕಿಲೋಮೀಟರ್ ಅಲ್ಲ, 400 ಕಿಲೋಮೀಟರ್ ಹಿಂಬರಿಕಿಲೆ ಬರ್ತಾನ. ಹೌದು, ಬರೇ ನಾವು ಏನ್ ಮಾಡ್ತೀವಿ, ₹1 ಕಾಲಾಗಿ ಬಿದ್ದಿತ್ತಪ್ಪ ಅಂತ ಪಟ್ನೆ ಕಾಲಿಡ್ತೀವಿ ಅದ್ರ ಮ್ಯಾಗ ಮತ್ತೆ ಯಾವ್ರೆ ನೋಡಂಗನ ಮಗ ತೋಳಂಗನ ತಿಳ್ಕೊಂಡು. ಹೌದಲ್ರಿ ಮಾಸ್ತರ, ಬರೇ ಒಂದು ತುತ್ತು ಹಣ್ಣು ತಿಂದಿದ್ದಕ್ಕಾಗಿ ಮಾತ್ರ ಹಿಂಬರಿಕಿಲೆ 400 ಕಿಲೋಮೀಟರ್ ಓಡಿ ಬರ್ತಾನಪ್ಪ ಅಂತಂದ್ರ ಅದಕ್ಕ ಅಂತಿಂತವ್ರು ಇದ್ರಪ್ಪ ತಿಳ್ಕೊಂಡೆ ಇಂಥ ಜಗತ್ತದೊಳಗೆ ಮಾತ್ರ ಸತ್ತು. ನೀವೇಗಂತೀರಪ್ಪ ತಾಯಿನವರು? ಏನ್ರಿ ಮಾಸ್ತರ್, ನಾವ್ರಿ ನಮಗ ಮುಂದಕ್ಕೆ ಓಡಕ್ಕಾಗಲ್ಲ, ಅವ್ರ ಹಿಂದೆ ಕೂಡ ಏನಂತ ಶರಣರು ಹಂಗ ಇತ್ತವ್ರ ಬಲಿ ತಾಕತ್ತ ಮಾತ್ಮಿಕರು ಅವರು. ಅದಕ್ಕ ಅವ್ರ ತಾಯಿ ತಂದೆ ಎಲ್ಲ ಯಾವ ಪ್ರಕಾರ ಸಂಸಾರ ಮಾಡ್ಯಾರಪ್ಪ ಅಂದ್ರ ಎಮ್ಮೆನು ಮಾತ್ರ ಏನ್ ಮಾಡ್ತದ, ನೀರ್ ಕುಡಿಲಾಕ್ ಹೋಗ್ತದ. ಹೌದಲ್ರಿ ಮಾಸ್ತರ, ನೀರ್ ಕುಡಿಲಾಕ್ ಹೋಯ್ತಂದ್ರ ಏನ್ ಮಾಡ್ತದ್ರಿ, ಮೊದಲು ನೀರಾಗ ಇಳಿತದ. ಅವನದು ಹೌದು, ಮೊದಲು ನೀರಾಗ ಇಳಿದು ಹಿಂದ್ಗಡೆ ಅದು ಏನ್ ಮಾಡ್ತದ, ಎಲ್ಲ ಸುತ್ತ ಹೊಡಿತದ ನೀರಾಗ ಹೋಗಿ. ನೀರಾಗೆ ಮಾತ್ರ ಎಲ್ಲ ಕಾಲ್ ಮಾಡಿ ಅಡ್ಡು ಒಟ್ಟು ಮಾಡ್ತದ್ರಿ. ಒಟ್ಟು ಮಾಡಿ ಅದು ಲಾಸ್ಟಿಗೆ ಏನದ ನೀರ್ ಎಲ್ಲ ಹೊಲಸು ಮಾಡಿ ಹಿಂದ್ಗಡೆ ಕುಡಿಕೆ ಹೊರಗೆ ಬರ್ತದ. ಹೌದು, ಎಮ್ಮಿ ಅದ್ರಾಗ ಏನ್ ಮಾಡ್ತದ, ಇದು ಆಡ್ ಇದ್ದಿದ್ ಹೋಗ್ತದ ನೀರ್ ಕುಡಿಲಾಕ. ತಿಳಿ ನೀರ್ ಎಲ್ಲಿ ಬರ್ತಿರ್ತಾವ ಅಲ್ಲೇ ಕುಡಿದ್ರೆ ಮತ್ತೆ ಹಿಂದಕ್ಕೆ ಸರಿತದ ಮೊಳಕಾಲು ಊರಿ. ಹೌದು ಅಂದ್ರ ಎಮ್ಮಿ ಸಂಸಾರ ಮಾಡ್ದಂಗ ನಾವು ಸಂಸಾರ ಮಾಡ್ಲಕತ್ತೀವಿ. ಆದ್ರ ಆಡಿನ ಸಂಸಾರ ಯಾರ್ದಪ್ಪ ಅಂತ ಕೇಳಿದ್ರ ಶರಣರೆಲ್ಲ ಸಂಸಾರ ಮಾಡ್ಯಾರ. ಯಾವ ಪ್ರಕಾರ ಮಾಡ್ಯಾರ, ಆಡು ಹ್ಯಾಂಗ ಮಾತ್ರ ನೀರು ಕುಡಿಲಕತ್ತದಲ್ಲ ತಿಳಿ ನೀರ, ಆ ಪ್ರಕಾರವಾಗಿ ಅವ್ರು ಸಂಸಾರ ಮಾಡ್ಯಾರ. ಅದಕ್ಕಾಗಿ ನಾವ್ ಏನ್ ಮಾಡಕತ್ತೀವಿ, ಸಂಸಾರದ ಗುಟ್ಟು ತಿಳಿಲಾರ ಬಟ್ಟಿಗೆ ಸಂಸಾರ ಅನ್ನೋದು ಬಹಳ ಕೆಟ್ಟ. ಇದು ಯಾವ ಸುಳೆ ಮಗ ಮಾಡಿಟ್ಟ ಅಲ್ಲಕತ್ತ ನೀವು. ಯಾವ ವಾಜ್ಯ ಅದಾವ ಕಟಾರ್ ಕಂಪನಿ ಸೆಕ್ಕಂಗ್ ಕುಡಿದು ಹೋಗಿ ಗಟ್ರ ದಂಡಿಗೆ ಬೀಳುದು. ಯಾವ್ರಿಪ್ಪ ಎಂತವ್ರಿ? ಕುಡುಕ ಕಂಪನಿ. ಹೆಂಗ್ರಿ ನಂಬಲ್ಲಿ ಯಾರ್ರಿ? ತುಂತುನೆ ಅದ ನೋಡು, ನಿನ್ನೆ ಕುಡ್ದಿದ್ದ ಅವ ಬಾಳ. ಈ ಗಟಾರ್ ಕಂಪನಿ ಏನ್ ಮಾಡ್ತಾವ, ಕುಡಿದು ಹೋಗಿ ಗಟ್ರ ದಂಡಿಗೆ ಬೀಳ್ತಾವ. ಗಟ್ರ ದಂಡಿಗೆ ಬಿದ್ದುವಪ್ಪ ಅಂತಂದ್ರ ಇವು ಸೈರೆ ನಾಯಿಗಳು ಸುಮ್ ಕುಂದಿರ್ತಾವನು. ಅವು ನಿಷೇಧಾಗ ಏನಾಗಿ ಬಿಟ್ಟಿರ್ತದ, ಇದನ್ನು ಆಗಿರ್ತದ್ರಿ ಅಪ್ಪರಿ ಎಲ್ಲ ಒಳಗೆ. ಇದು ಏನ್ ಮಾಡಿರ್ತದ, ಚರಂಡಾಗಿ ಬಿದ್ದು ಮ್ಯಾಗ ಬಂದು ಬಿದ್ದಿರ್ತದ ಮನುಷ್ಯ. ಮ್ಯಾಗ ಬಂದು ಬೀಳೋಣ, ಅದು ಸೈರನಾಗಿ ಸುಮ್ ಹೋಗಲ್ಲ, ದಾರಿ ಹಿಡಿದದು ಹೋಗೋಣ. ಅದಕ್ಕೆ ಅವನಿಗೆ ಮುಷಿ ನೋಡ್ಲಕ್ ಚಾಲು ಮಾಡ್ತದ. ಅದು ದಾರುದು ಹುಳಿ ನಾರ್ತಂದ್ರ ಮೊದಲು ಅದು ವಾಸ ಬತ್ತಪ್ಪ ಅಂತ ಪಟ್ನೆ ಅಲ್ಲಿಗೆ ಹೋಗ್ತದ ಅದು ನಾಯಿ. ಹೌದು, ಹೋಗಿ ಏನು ಮಾಡ್ತದ, ಮೊದಲು ಮುಕುಳಿ ಕಡಿ ಚರ ನೆಕ್ತದ ಅವನು ಸೈರೆ ನಾಯಿ. ಅದು ಮುಕುಳಿಗೆ ನೆಕ್ ಹಿಂದ್ರಗಡೆ ಬಂದು ಬಾಯಿಗೆ ಹತ್ಕೋತದ. ಯಾಕೆ ಇವ್ರದೆಲ್ಲ ಅಪ್ಪವ್ರದೆಲ್ಲ ಆಗಿರ್ತದಲ್ಲ. ಹೌದು, ಕೈಲಿ ರೊಕ್ಕ ಕೊಟ್ಟು ನಾವೆಲ್ಲ ಏನ್ ಮಾಡಕತ್ತೀವಿ, ಶರೀರ ಹಾಳು ಮಾಡ್ಕೊಳತ್ತೀವಿ. ಅದಕ್ಕಾಗಿ ಮಾತ್ರ ಜ್ಞಾನಿಗಳೆಲ್ಲ ಹೇಳ್ಕೊತ ಬಂದಾರ. ಕರೆ ಸಹಿತ ನಾವು ಹೇಳಿದ್ರು ಸಹಿತಕ್ಕೆ ನಮ್ಗೆ ಹೊಟ್ಟೆ ಅರಿವಿಲ್ಲ. ಅರಿವಿನ ಜನ್ಮಕ್ಕೆ ಬಂದು ನಾವು ಯಾವ ಪ್ರಕಾರವಾಗಿರ್ಬೇಕು ಜಗತ್ತದೊಳಗೆ ಅನ್ನುವಂಥದ್ದು ಎಲ್ಲ ಹೇಳ್ಕೊತ ಬಂದಾರ. ಬರೇ ಒಂದು ತುತ್ತು ಹಣ್ಣಿಗಾಗಿ ಮಾತ್ರ 12 ವರ್ಷ ಯಾವ ಪ್ರಕಾರ ದುಡಿತಾನ ಅಬ್ಬು ಸ್ವಾಲೆ ಶರಣ. ಅಬ್ಬು ಸ್ವಾಲೆ ಶರಣರಿಗೆ ಹಿಂಗ ಆತ್ಮಜ್ಞಾನ ಹೇಳತಾರ. ಇನ್ನೊಬ್ರ ಹಣ್ಣ ತಿಂದು ಪಾಪಕ ಗುರಿ ಅದೆಲ್ಲೋ ಶರಣ. ಮೊಯ್ಸಿ ಹಣ್ಣ ಮುಟ್ಟಿದಿ ಕೆಟ್ಟ ಹೋಯ್ತು ಮಾಡಿದ ಪಾರಾಯಣ. ಮೊಯ್ಸಿ ಹಣ್ಣ ಮುಟ್ಟಿದಿ ಕೆಟ್ಟ ಹೋಯ್ತು ಮಾಡಿದ ಪಾರಾಯಣ. ಈ ದೋಷ ಹೋಗ್ಬೇಕಾದ್ರ ಹಣ್ಣಿನ ತೋಟದ ಮಾಲಕನಲ್ಲಿ ತಂದ ತಪ್ಪಿಗಾಗಿ ಕ್ಷಮ ಬೇಡ. ಆತ್ಮಜ್ಞಾನ ಹಿಂಗ ಹೇಳಿತು ಅಬ್ಬು ಸ್ವಾಲೆ ಶರಣರಿಗೆ. ಶರಣ ಆತ್ಮ ವಿಚಾರ ಅರಿತು ಅಂತಾನ ಬಿದ್ದ ನಾನು ಬರೀ. ಶೋಭಿನ ಪಡ ತಪಾಸ ತೆಗಿಯೋಕ್ ನಡೆದಾನ ಲಗೋ
ಗಂಟ ಹೊಂಟಾನ್ ಒಂದು ಕಾವಲಿ ತಟ್ಟಾದ ಶರಣ ಕಾವಲಿ ಗಂಟ ಹೋದ್ರ ಒಳಗ ಶಬಿನ ಬಡ ತಟ್ಟಿತು ಒಳಗ ಹೋಗಿ ಸುತ್ತಮುತ್ತ ನೋಡಿ ಶರಣ ಮನ ನೋಡಿ ಶರಣಗ ಸಂತೋಷ ಆಯ್ತು ಸಂಪೂರ್ಣ ಇನ್ನ ಮಾಲಕನ ಭೇಟಿ ಆಗ್ಬೇಕಂದ ನೆಂಪು ಪರಮೇಶ್ವರಗ ಪ್ರೀತಿ ಪುತ್ರ ಶ್ರೀರಾಮ ಪೀರನ ಪೀರ ಮೈ ಭೋಗ ಮಾನವ ಜನ್ಮಪ್ಪ ಅಂತಂದ್ರೆ ಹೆಂಗದ ಹೆಂಗದ್ರಿ ಮಾಸ್ತರ ಎಂತ ಮಾನವ ಜನ್ಮ ಇದಕ್ಕೇನು ಕೆಡಿಸಿ ಬಿಟ್ಟಿರಪ್ಪಯ್ಯ ಎಂತ ಮಾನವ ಜನ್ಮ ಮುಂದೆ ಸಿಕ್ಕಿತೇನ್ರಿ ಅಪ್ಪಯ್ಯ ಅಂತ ರಾಂಪುರ ಬಕ್ಕಪ್ಪಯ್ಯ ಹೌದು ಶ್ರೇಷ್ಠವಾದಂತ ಮಾನವ ಜನ್ಮ ಇರಿವಿ 84 ಲಕ್ಷ ಜೀವರಾಶಿ ಒಳಗೆ ಇದು ಶ್ರೇಷ್ಠವಾದಂತ ಮಾನವ ಜನ್ಮದ ಹೌದು ಚಲೋ ಕೆಟ್ಟ ತಿಳಿಯುವಂತದ ಎರಡೂ ಗೊತ್ತದ ಆದ್ರೆ ಪ್ರಾಣಿಗಳಲ್ಲಿ ಮಾತ್ರ ಇದು ಕೊಟ್ಟಿಲ್ಲವ ಜ್ಞಾನ ಮನುಷ್ಯಗೆ ಮಾತ್ರ ಇದೆಲ್ಲ ಕೊಟ್ಟು ಕಳಿಸ್ಯಾನ ಹೌದು ಕೊಟ್ಟು ಕಳಿಸ್ಯಾನಪ್ಪ ಅಂತಂದ್ರ ಈ ಮನುಷ್ಯ ಯಾವ ಪ್ರಕಾರವಾಗಿರ್ತದ ಹೆಂಗಿರ್ತದ್ರಿ ಮಾಸ್ತರ ಸಾವುಕಾರಿಕೆ ಬಂದಾಗ ಒಂದು ಬೇರೆನೇ ಇರ್ತೀವಿ ನಾವು ಹೌದು ಮುಂದೆ ಬಡತನ ಬತ್ತಪ್ಪ ಅಂತಂದ್ರ ಅವಾಗ ಬೇರೆ ರೀ ಮತ್ತ ನಾವು ಡೊಕ್ಕೊತ್ ಹೋಗ್ತೀವ್ರಿ ಎಲ್ಲಿ ಗುರುಗಳ ಬಲಿ ಹೆಂಗಾರೆ ಮಾಡಿ ಉಳಿಸ್ರಿಯಪ್ಪ ತಿಳ್ಕೊಂಡು ಹೋಗ್ತೀವಿ ಆದ್ರೆ ಸಾವುಕಾರಿಕೆ ಬತ್ತಪ್ಪ ಅಂತಂದ್ರೆ ಯಾವ ಪ್ರಕಾರ ಹಾಕ್ತೀವಿ ಹೌದು ಯಾವ ನಮ್ಮ ಕಡ್ಕೊಳ ಮಡಿವಾಳಪ್ಪನವರು ಸಂಚಾರ ಮಾಡ್ತಾ ಮಾಡ್ತಾ ಎಲ್ಲಿಗೆ ಹೋದ್ರು ನಾಗನಾಳಕ್ಕೆ ಹೋಗ್ತಾರೆ ಮುದ್ದೇಬಿಹಾಳ ತಾಲೂಕ ಹೌದು ನಾಗನಾಳ ಗ್ರಾಮದೊಳಗೆ ಏನಾಗಿತ್ತು ದೇಶಾರ ತಿಳ್ಕೊಂಡು ಮಾತ್ರ ದೊಡ್ಡ ಮನಿತಾನ ಇತ್ರಿ ಮೊದಲದು ಬೆಳ ಮನಿತಾನ ಇತ್ತು ಏನೋ ಅದು ಅದೋ ಗತಿಗೆ ಹೋಗುವಂತ ಟೈಮ್ ಇತ್ತು ಗೊತ್ತಿಲ್ಲ ಬಡತನ ಮಾತ್ರ ಅವನಿಗೆ ಕಾಲು ಕಟ್ಕೊಂಡು ಬಿದ್ದಿತ್ತು ಬಡತನ ಕಾಲು ಕಟ್ಕೊಂಡು ಬಿದ್ದಿತ್ತು ಅವ ಸಂಚಾರ ಮಾಡ್ತಾ ಮಾಡ್ತಾ ಅಲ್ಲಿಗೆ ಹೋದ ಹೋಗುದ್ರೊಳಗಾಗಿ ಮಾತ್ರ ಬಡತನ ಇದ್ದಲ್ಲಿ ಭಕ್ತಿ ಬಹಳ ಹೋಗನ ಧಕ್ಕನ ಕಾಲಿ ಬಿದ್ದ ಮಡಿವಾಳಪ್ಪಗ ಯಪ್ಪ ಬಡವರ ಮನೆಗೆ ಮಾತ್ರ ಸ್ವಲ್ಪ ಬರಕತ್ರಿ ನಡ್ರಿ ಪಾದ ಹಾಕಕತ್ರಿ ತಿಳ್ಕೊಂಡು ಕರ್ಕೊಂಡು ಹೋದ ಸದ್ಗುರು ಇದ್ದ ಅಂದ್ರ ಕಾಮಧೇನು ಇದ್ದಂಗ ಅವ ಯಾವ ಪ್ರಕಾರವಾಗಿ ಯಾವ ಕರಿತಾನ ಯಾವ ಪ್ರಕಾರವಾಗಿ ಮಾತ್ರ ಅವ ಬರ್ತಾನ ತನ್ನಂತೆ ಮಾಡ್ಕೊಳ್ಳೋ ತನಕ ಎಂದೂ ಬಿಡಂಗಿಲ್ಲ ಅವ ನಮ್ಮಂತೆ ಎಂದೂ ಬರಂಗಿಲ್ಲ ಅವ ಅವಾಗ ಮಡಿವಾಳಪ್ಪನವ್ರು ಯಾಕೆ ಹೇಳಕಪ್ಪ ನಡಿಯ ತಿಳ್ಕೊಂಡು ಮಾತ್ರ ಹೋದ ಹೋಗುದ್ರೊಳಗೆ ಮಾತ್ರ ಹರಕ ಚಪ್ರ ಇತ್ತು ಹಾಸಿ ಕುಂದ್ರಿಸಬೇಕಾದ್ರೆ ಒಂದು ಚಾಪಿ ಸೈತಕ್ಕೆ ಇದ್ದಿದ್ದಿಲ್ಲ ದೇಸಾಯಿ ಮನ್ಯಾಗ ಅದನ್ನೇ ಹರಕ ತಟ್ಟನ್ನೇ ಹಾಸಿ ಮಾತ್ರ ಮಡಿವಾಳಪ್ಪ ಕುಂದ್ರಿಸದ ಪ್ರಸಾದ ಮಾಡಿಸ್ಬೇಕಂತ ತಿಳ್ಕೊಂಡು ಮಾತ್ರ ವಿಚಾರ ಬತ್ತು ಯಾರಿಗೆ ದೇಸಾಯಿಗೆ ಹೌದು ಭಗವಂತನ ಅವತಾರಿಯಾದಂತ ಮಡಿವಾಳಪ್ಪನ ನನ್ನ ಮನೆಗೆ ಬಂದಾನ ಅವನಿಗೆ ನಾ ಪ್ರಸಾದ ಮಾಡಿಸ್ಬೇಕಾದ್ರೆ ನನ್ನ ಮನ್ಯಾಗ ಒಂದು ಹಿಡಿ ಹಿಟ್ಟಿಲ್ಲ ಒಂದು ತುಕಡಿ ರೊಟ್ಟಿಲ್ಲಲ್ಲಪ್ಪ ಹೆಂಗ ಮಾಡಬೇಕು ಕೆಟ್ಟ ಬರ್ತಾನ ನನ್ನ ಕಾಲು ಕಟ್ಕೊಂಡು ಬಿದ್ದದ ಹೌದು ಜೋಳದ ಓತ್ರ ಸಹಿತಕ್ಕೆ ಇಲ್ಲ ಅವನಿಗೆ ಉಟ್ಕೊಳ್ಳಕ್ಕ ಮೈ ಮ್ಯಾಗ ಹರಕ ಬಟ್ಟಿ ಇಂಥ ಕೆಟ್ಟ ಪರಿಸ್ಥಿತಿ ಒಳಗೆ ಸದ್ಗುರು ನನ್ನ ಮನೆಗೆ ಬಂದಾನಪ್ಪ ಅಂದ್ರ ಅವನಿಗೆ ನಾ ಊಟ ಮಾಡ್ಲಾರ್ದೆ ಕಳ್ಸದನಪ್ಪ ಅಥವಾ ನನ್ನ ಜನ್ಮಕ್ಕೆ ಕುಂದು ಬರ್ತದ ತಿಳ್ಕೊಂಡು ವಿಚಾರ ಮಾಡ್ದ ದೇಸಾಯಿ ವಿಚಾರ ಮಾಡ್ದ ಅವಾಗ ಮಡಿವಾಳಪ್ಪ ಗೊತ್ತಾಯ್ತು ಮನುಷ್ಯನ ಮಾತು ತಿಳ್ಕೊಳ್ಳವನೇ ಮಾದೇವ ಅಂತ ಹೇಳ್ತಾರ ಹೌದು ಶಿವನ ಅವತಾರಿಗಳೇ ಇರ್ತಾರ ಅವ್ರು ಸ್ಯಾಂಡ್ರೆಲ್ಲ ಅವಾಗ ಮನುಷ್ಯನ ಮಾತು ಮಾತ್ರ ತಿಳ್ಕೊಂಡ ಯಾರು ಮಡಿವಾಳಪ್ಪ ಏ ದೇಸಾಯಿ ಅದೇನು ವಿಚಾರ ಮಾಡ್ಬೇಡು ಆ ಕಡೆ ಈ ಕಡೆ ಹುಡುಕ್ಯಾಡ್ಲಕತ್ತಾರಿ ಹುಡುಕ್ಯಾಡೋದ್ರೊಳಗ ಅಡಕಲ ಗಡಿಯ ಒಂದು ಹಿಡಿ ಹಿಟ್ಟು ಸಿಕ್ತು ಅದೇ ಹಿಡಿ ಹಿಟ್ಟನ್ನೇ ತಂದು ಮಾತ್ರ ಗಂಜಿ ಕಾಸಿ ಯಾರಿಗೆ ಮಡಿವಾಳಪ್ಪ ಕೊಟ್ಟನಲ್ರಿ ಇದನ್ನೇ ಮಹಾಪ್ರಸಾದ ಅಂತ ಸ್ವೀಕಾರ ಮಾಡ್ರಿಪ್ಪ ಅಂದ ಅದನ್ನೇ ಮಾತ್ರ ಸ್ವೀಕಾರ ಮಾಡ್ದ ಮಡಿವಾಳಪ್ಪ ಸ್ವೀಕಾರ ಮಾಡಿ ನಾ ಏನು ಬರ್ತೀನಪ್ಪ ಹೋಗ್ತೀನಿ ಎಲ್ಲಕತ್ತ ಯಾರೋ ಮಡಿವಾಳಪ್ಪ ಅವಾಗ ದೇಸಾಯಿ ಎಲ್ಲಕತ್ತ ಏನ್ ಕೇಳ್ತಾನ್ರಿ ವಿಷದ ಕೈ ಹಾಕ್ಲಕತ್ತಾರಿ ಮಡಿವಾಳಪ್ಪ ಗೊತ್ತಾಯ್ತು ಹೌದು ಯಾಕಂದ್ರ ಅವನಿಗೆ ಪ್ರಸಾದ ಮಾಡಿ ನಾವು ಮ್ಯಾಗ ದಕ್ಷಿಣ ಕೊಟ್ಟು ಕಳಿಸ್ಬೇಕಲ್ಲ ಒಂದು ಚಾರಣ ರೊಕ್ಕ ಇಲ್ಲಲ್ಲಪ್ಪ ನಮ್ದು ಎಂತ ದುರ್ದೈವ ಇರ್ಬೇಕಂತ ತಿಳ್ಕೊಂಡು ಕಿಶದ ಕೈ ಹಾಕ್ತಿದ್ದ ಮಡಿವಾಳಪ್ಪ ಅಂದ ಏ ದೇಸಾಯಿ ಈಗ ನನಗೆ ದಕ್ಷಿಣ ನೀ ಏನು ಕೊಡ್ತೀವೋ ಈ ಸದ್ದು ನಾ ಏನು ಕೂತಿನಲ್ಲಿ ಈ ಜಾಗದ ಮ್ಯಾಗ ಅಂತಸ್ ಮ್ಯಾಗ ಅಂತ ಶಿವಳ ಅಂತಸ್ತ್ ಮಾಡಿ ಆಗ್ತದ ಸುತ್ತ 10-20 ಹಳ್ಳಿ ನ್ಯಾಯ ಎಲ್ಲ ಬಂದು ನಿನ್ನ ಕೈ ಮ್ಯಾಗ ಬಗೆಹರಿತಾವ ಈಗ ಮಗನ ನೀ ಪೋತ್ ರಾಜ್ಯ ಅದಿ ಮುಂದ ರಾಜ್ಯ ಆಗವದಿ ನೀನು ಮುಂದ ನಿನ್ನ ಸುತ್ತ 10-20 ಹಳ್ಳಿ ನ್ಯಾಯ ಎಲ್ಲ ಬಂದು ನಿನ್ನ ಕೈ ಮ್ಯಾಗ ಬಗೆಹರಿತಿರ್ತಾವ ಮತ್ತ ನಾ ಅವಾಗ ಬರ್ತೀನಿ ಹೊಳ್ಳಿ ಬಂದಾಗ ಮಾತ್ರ ಮಗನ ಗುರ್ತ ಹಿಡಕತ್ತಿ ಗುರ್ತ ಹಿಡಿದ ಅವಾಗ ದಕ್ಷಿಣ ಕೊಡಕತ್ತಿ ಅಂದ ಯಾವಾಗ ಏನಂತಲ್ರಿ ದೇಸಾಯಿ ಅದಕ್ಕೆ ಮಹಾತ್ಮರ ವಾಕ್ಯದೊಳಗೆ ಬಹಳ ತಾಕತ್ತಿರ್ತದ ಅಷ್ಟು ವಚನ ಕೊಟ್ಟು ಹೋಗಿಬಿಟ್ಟ ಮಡಿವಾಳಪ್ಪ ಸಂಚಾರ ಮಾಡ್ಕೋತ ಮುಂದೆ 5-6 ತಿಂಗಳು ಆಗೋದ್ರೊಳಗೆ ಯಾಕಡೆ ಆಯ್ತು ಐಶ್ವರ್ಯ ಗೊತ್ತಿಲ್ಲ ಅದಕ್ಕೆ
ರೆಕ್ಕೆ ನೀನು ಒಲಿದರೆ ಕೊರಡು ಕೊರಡುವುದಯ್ಯ, ನೀನು ಒಲಿದರೆ ಗರುಡು ಹೈನವಾಗುವುದಯ್ಯ, ನೀನು ಒಲಿದರೆ ವಿಷವ ಅಮೃತವಾಗುವುದಯ್ಯ, ನೀನು ಒಲಿದರೆ ಸಕಲ ಪಡಿ ಪದಾರ್ಥಗಳು ಅದರಲ್ಲಿ ಅದಾವ ನೋಡು ಕೂಡಲ ಸಂಗಮ ದೇವ ಅಂತ ಹೇಳ್ಯಾರ. ಬಸವಣ್ಣ ಹೇಳ್ಯಾನಿದು. ಅವ ಭಗವಂತ ಒಲಿತಪ್ಪ ಅಂತಂದ್ರೆ ಆಗ್ಲಾರ್ದಂತ ಕೆಲಸಗಳೆಲ್ಲ ಆಗ್ತಾವ. ಪರಾಶರ ಋಷಿಗಳು ಮಾತ್ರ ಏನ್ ಮಾಡಿದ್ರು, ಜನಕ ಋಷಿಗಳಿಗೆ ಮಾತ್ರ ಮಕ್ಕಳು ಕೊಡ್ಬೇಕಂತ ತಿಳ್ಕೊಂಡು ಪ್ರಸಾದ ತಗೊಂಡು ಬಂದಿದ್ದ ಮನೆಗೆ. ಜನಕ ಮಹಾರಾಜ ಇದ್ದ, ಅವ ಬ್ಯಾಟಿ ಆಡ್ಲಕ್ ಹೋಗಿದ್ದ. ಬರೋದ್ರೊಳಗ ಅವ ಮನ್ಯಾಗ ಇದ್ದಿದ್ದಿಲ್ಲ, ಅವ ಬ್ಯಾಟಿ ಆಡ್ಲಕ್ ಹೋಗಿದ್ದ. ಪ್ರಸಾದ ತೆಗೆದುಕೊಂಡು ಮಾತ್ರ ಅವ ಮನೆಗೆ ಬಂದ ಮಕ್ಕಳು ಕೊಡ್ಬೇಕಂತ ತಿಳ್ಕೊಂಡು ಅವನ ಮನೆ ಮುಂದ ದೊಡ್ಡ ದೊಡ್ಡ ಏನ್ ಮಾಡಿದ್ರಿ ಕೊಡ್ಡಗಳು ಕಡಿದ. ನಾವು 5-6 ವರ್ಷಗಟ್ಟಲೆ ಅವು ಎಲ್ಲ ಕೊಳತು ಹೋಗಿದ್ದು ಕೊಡ್ಡಗಳು. ಆ ಪ್ರಸಾದ ತೆಗೆದುಕೊಂಡು ಮಾತ್ರ ನಾನು ತಂದಿರುವಂತ ಈ ಪ್ರಸಾದ ನಾರಿ ಏನು ಮಾಡ್ಲಿ, ಸಾಧು ಅದಿನಿಂದ ಇಟ್ಕೊಂಡು ಏನು ಮಾಡ್ಲಿ ಅಂದ ಅವ. ಇದು ನನ್ನ ಬಳಿ ಯಾಕೆ ಇಟ್ಕೊಳ್ಳೋ ತಿಳ್ಕೊಂಡು ಅಲ್ಲೇ ಚೆಲ್ಲಿ ಬಿಟ್ಟ. ಎದ್ರಾಗ ಕೊಡ್ಡಿನ ಮ್ಯಾಗ ಚೆಲ್ಲಿ ಬಿಟ್ಟ. ಏನು ಕೊಡ್ಡಿನ ಮ್ಯಾಗ ಪ್ರಸಾದ ಚೆಲ್ಲಿ ಬಿಟ್ಟ. ಆ ಕೊಡ್ಡನೆ ಚಿಗಿತತ್ರಿ, ಒಣಗಿದ ಕೊಡ್ಡ. ಹೌದು ಹಂಗ ಮಹಾತ್ಮರ ಹಸ್ತದೊಳಗೆ ಅಂತ ತಾಕತ್ತಿರ್ತದ. ಇಲ್ಲಾದ್ರೂ ಕೂಡ ಇವ ವಚನ ಕೊಟ್ಟು ಹೋದ, ಮುಂದೆ ಯಾಕಡೆ ಆಯ್ತು ಗೊತ್ತಿಲ್ರಿ. ಅಂತಸ್ ಮ್ಯಾಗ ಅಂತಸ್ 7 ಅಂತಸ್ತು ಮಾಡೇ ಆಯ್ತು ದೇಶ. ಇದು ಸುತ್ತ 10-20 ಹಳ್ಳಿ ನ್ಯಾಯ ಎಲ್ಲ ಬಂದು ಮಾತ್ರ ಬಗೆ ಹರಿಲಕತ್ತು. ಈ ಸದ್ ಹಾಡ್ಕಿ ಕೇಳಕ್ ಹ್ಯಾಂಗ್ ಕೂತಿರಲ್ಲ, ಹಿಂಗ್ ಜನ ಎಲ್ಲ ಮನ್ಯಾಗ ಕುಂದ್ರಲಕತ್ತು. ಮಗನಿಗೆ ಒಳಗಿಂದ ಒಳಗೆ ಗೌರವ ಬತ್ರಿ. ಯಾರಿಗೆ? ದೇಸಾಯಿಗೆ. ನಾ ದೇಸಾಯಿ, ನನ್ನಂತ ಯಾರು ಇಲ್ಲಿ ಈ ಜಗತ್ತದೊಳಗ. ನಾನೇ ಮಾತ್ರ ರಾಜ್ಯ ಅಲ್ಲಕತ್ತ ಮಗ. ಈ ಸೂರ್ಯನವನಿಗೆ ಹ್ಯಾಂಗ್ ಸೊಕ್ಕ ಬಂದದಲ್ರಿ, ಇವನಂಗೆ ಅವನಿಗೆ ಸೊಕ್ಕ ಬಂದ್ಬಿಡ್ತೀರಿ. ಒಳಗಿಂದ ಒಳಗ ಮಗ ನಾ ಅನ್ನುವಂಥದ್ದು ಬಂತು. ನಾ ಅನ್ನುವಂಥದ್ದು ಬಂತು. ಮುಂದೆ ಸಂಚಾರ ಮಾಡ್ಕೋತ ಮತ್ತೆ ಎಲ್ಲಿಗೆ ಬಂದ? ಮಡಿವಾಳ. ಅದೇ ನಾಗನಾಳ ಗ್ರಾಮಕ್ಕೆ ಹಾಯ್ದು ಹೊಂಟಿದ್ದ. ಅಲ್ಲಿ ಬರೋಣ ತರಕೈತ್ರಿ. ಅಲ್ಲಿಗೆ ಬಂದು ಕೂಡಲೇ ಮಾತ್ರ ಪಟ್ನೆ ಅವನಿಗೆ ನೆನಪಾಯ್ತು. ಯಾರಿಗೆ? ಮಡಿವಾಳಪ್ಪಗ. ನಮ್ಮ ಶಿಶು ಮಗನಿಗೆ ಕೋಡ್ ಬಂದವ ಹಂಗೆ ಹನು ವಿಚಾರ ಬರ್ತವನಿಗೆ. ಏನಂತಾನ, ಮೊದಲು ನಾ ಹೋಗುವಂತ ಒಬ್ಬ ಭಕ್ತನ ಹತ್ರ ನನಗೆ ಭೇಟಿ ಆಗಿದ್ದ. ಮಗ ಏನು ಮೊದಲಿನಂಗೆ ಅದಾನು, ತಲೆಯಾಗ 1-2 ಕೋಡಿ ಗಿಡ ಬಂದಾವ ನೋಡ್ಬೇಕು ಮಗನಿಗೆ ಅಂದ. ಹೌದು ಹಂಗೆ ಏನ್ ಮಾಡ್ದ, ಮೊದಲು ಹೋಗೋದ್ರೊಳಗ ಹರಕ ಚಪ್ರ ಇತ್ತು, ಕರ್ಕೊಂಡು ಹೋಗಿದ್ದ ದೇಸಾಯಿ. ಅಲ್ಲಿ ಯಾರ್ದು ಅಭ್ಯಂತರ ಇದ್ದಿದ್ದಿಲ್ಲ. ಅಂತಸ್ ಮ್ಯಾಗ ಅಂತಸ್ 7 ಅಂತಸ್ತು ಮಾಡಿ ಸಿಟಿ ಒಳಗ ಎಲ್ಲ ಏನ್ ಮಾಡ್ತಾರೆ, ದೊಡ್ಡ ದೊಡ್ಡ ಅಂತಸ್ತು ಮುಂದ ಕಾರ್ಯಕಾರತ ನಿಂತಿರ್ತಾರ ಮನಿ ಕಾಯ್ಲಕ್ಕ. ಇಬ್ಬರಿಗೆ ಮನಿ ಕಾಯ್ಲಕ್ಕ ನಿಂದ್ರಿಸಿದ್ದ ಸಾವುಕಾರ ಯಾರು? ದೇಸಾಯಿ. ಬಾಗ್ಲಾಗ ಅವಾಗ ಏನ್ ಮಾಡ್ದ ಇವ ದೇಸಾಯಿ, ಹೋಗಿ ಪಟ್ನೆ ಮನಿ ಮುಂದೆ ನಿಂತ. ಅವ್ರಿಬ್ರು ನಿಂತಿದ್ರಲ್ರಿ ದೂತರು. ಇವರು ಜ್ಞಾನಿಗಳನ್ನೋದು ಅವನಿಗೇನು ಗೊತ್ತ, ಅವ್ರಿಗೆ ಅಜ್ಞಾನಿಗಳ ಕಣ್ಣಾಗ ಕೆಟ್ಟಿನ ಸಮಾನ ಕಾಣ್ತದ ಜ್ಞಾನಿ. ಸಕ್ರಿ ಒಂಬಿ ಹಂಗ ಕಾಲ್ ಕಡಿ ಚೀಪಿದ್ರು ರುಚಿನೇ ಇರ್ತದ, ಕೈ ಕಡಿ ಚೀಪಿದ್ರು ರುಚಿನೇ ಇರ್ತದ, ತಲೆ ಕಡಿ ಚೀಪಿದ್ರು ರುಚಿನೇ ಇರ್ತದ. ಖರೆ ಅದು ರುಚಿ ಆದನಂತದ ಅವಕ್ಕೇನು ಗೊತ್ತಿರ್ತದ. ಅವು ಮನಿ ಮಾರ ಮುಂದೆ ನಿಂತಿದ್ದು ಎರಡೂ ಕೂಡಿ ಇವ ಒಳಗೆ ಹೋಲಕ್ ಹೋದ. ಹೌದು ಹೋಗುದ್ರೊಳಗೆ ಇವ್ರು ಏನಂದ್ರೆ, ಸಾಧು ಮಗನ ಇಲ್ಲೇ ನಿಂದ್ರಂದ್ರು ಅವರು. ಮಡಿವಾಳಪ್ಪ ಅಂದ್ರು. ಮಡಿವಾಳಪ್ಪ ಅಂದ. ಯಾಕ್ರು ಅಂದ, ನಮ್ಮ ದೇಶ ರಪ್ಣಿ ತಗೊಂಡು ಬಂದು ಅಲ್ಲಿ ತನಕ ನಿನಗೆ ಒಳಗೆ ಬಿಡ್ಲಕ್ಕ ಆರ್ಡ್ರ್ ಇಲ್ಲ, ಅವ್ನಿಗೆ ಹೋಗಿ ಕೇಳ್ಕೊಂಡ್ ಬರ್ತೀವಿ, ಅಲ್ಲಿ ತನಕ ಇಲ್ಲೇ ನಿಂದ್ರಂದ್ರು ಅವರು. ಅವಾಗ ಮಡಿವಾಳಪ್ಪ ಅಂದ, ಏ ನಿಮ್ಮ ದೇಶ ಏನದಲ್ಲ, ಮೊದಲ ಮಗ ಪೋತ್ ರಾಜ ಇದ್ದ, ಈಗ ರಾಜ ಆಗ್ಲಿಕ್ಕೆ ಕಾರಣ ಯಾರು? ನಾನೇ ಅದಿನ ಮಗನ. ನಿಮ್ಮ ದೇಸಾಯಿ ಹೋಗಿ ಹೇಳ, ಕಡ್ಕೊ ಮಡಿವಾಳಪ್ಪ ಬಂದಾನ, ನಿಮ್ಗೆ ಕೇಳಕತ್ತಾನಂತ ಹೋಗಿ ಹೇಳ್ರು ಮಕ್ಕಳೇ ನಾವು. ಏ ಹೇಳಿ ಬರ್ತೀವ್ರ ಅವ್ನು ನಿಂದ್ರೆ ಇಲ್ಲೇ ನಿಂದ್ರು ಅಂದ್ರು ಅವರು. ಅವಾಗ ಮಾತ್ರ ಎರಡೂ ಕೂಡಿ ಒಳಗೆ ಹೋದವ್ರಪ್ಪ. ದೇಸಾಯರ್ದು ಏನಾಗಿತ್ತು? ಏನಾಗಿತ್ರಿ ಮಾಸ್ತರ? ಅವತ್ತಿನ ದಿವಸ ದೊಡ್ಡದ ಹಂಡಿಗೆ ಒಂದು ನ್ಯಾಯ ಬಂದಿತ್ರಿ, ಗಂಡ ಹೆಣ್ತಿದು. ಎರಡಕ್ಕೂ ಜಗಳ ಆಗಿತ್ತು, ಬಿಡುಗಡೆ ಆಗುವಂತ ಟೈಮ್ ಬಂದಿತ್ತು. ಆ ನ್ಯಾಯ ನಡೆಸಿದ್ದ ದೇಸಾಯಿ ಸಿಂಹಾಸನ ಮ್ಯಾಗ ಕೂತು ಮ್ಯಾಗ. ಇವ್ರು ಹೋಗಿ ದೇಸಾಯರಿಗೆ ಮಾತ್ರ ಸೀದಾ ಇಲ್ಲಿದ್ ಒದರೋದಿಲ್ರಿ, ಹೋಗಿ ಕಿವ್ಯಾಗ ಹೋಗಿ ಹೇಳ್ಬೇಕಲ್ರಿ ಅವನಿಗೆ, ಯಪ್ಪ ದೇಸಾಯರ ಅಲ್ಲಿ ಯಾರೋ ಕಡ್ಕೊಳ ಮಾಡ್ಯಾಳಪ್ಪನವ್ರತ್ತ ನಿಮ್ಗೆ ಕೇಳಕತ್ತಾರಿ. ಅವಾಗ ಪಾಟ್ನೆ ಬಂದು ಸದ್ಗುರು ಬಂದಾನಪ್ಪ ಅಂತಂದ್ರೆ ಅವನು ಪಾದಕ್ಕೆ ಹೋಗಿ ಒಂದು ಕೊಡ ನೀರು ಹಾಕಿ 1-2 ಉದ್ಬತ್ತಿ ಹಚ್ಚಿ ಅವನಿಗೆ ಬೆಳಗ್ಗೆ ಕರ್ಕೊಂಡಿದ್ದ ಮನ್ಯಾಗಂದ್ರ ಅಟ್ಟೆ ಉಳಿತೈತ್ರಿ ಮಗನಿಗೆ ಐಶ್ವರ್ಯ. ಒಳವು ತುಂಬೇದಲ್ರಿ ನಾ ಅನ್ನುವಂಥದ್ದು. ನೆನಪಿಲ್ಲ ಮಗನಿಗೆ ಕಡ್ಕೊಳ ಮಡ್ಯಾಳಪ್ಪ ಬಂದಾನಂದ್ರು. ಹೌದು. ಏನಂತಾನ ದೇಸಾಯಿ? ಏನಂತಾನ್ರಿ? ಏ ಕಡ್ಕೊಳ ಮಡ್ಯಾಳಪ್ಪ ಬಂದ್ರೆ ಬೇಷ್ ಆಯ್ತು, ಇಲ್ಲಿ ದೇಸಾಯರು ದೊಡ್ಡ ನ್ಯಾಯ ಮಾಡ್ಲಕತ್ತಾರ, ಈ ನ್ಯಾಯ ಮುಗಿದ ಬಳಕ ಬಂದು ಭೇಟಿ ಆತಿ ಅಂದಾರ ಆ ಮಗನಿಗೆ ಅಲ್ಲೇ ನಿಂದ್ರ ಹೇಳಂದ. ಬಾಗಿಲಾಗ ಅಲ್ಲೇ ಬಾಗಿಲು ಹೊರಗೆ ನಿಂದ್ರ ಹೇಳ ಮಗನಿಗೆ ಅಂದ. ಅವಾಗ ಅವಕರಿ ಏನು ಗೊತ್ತ್ರಿ, ಅವ ಏನು ಹೇಳಿರ್ತಾನ ಅದೇ ಪ್ರಕಾರ ಹೇಳ್ಬೇಕಲ್ಲ. ಅವು ದುಡಿಲಾಕ ಆಳು ಇಟ್ಕೊಂಡನ, ಅವು ಸೀದಾ ಬಂದು ಏನು ಹೇಳ್ದು, ನಮ್ಮ ದೇಶ ಹಿಡ್ದು ದೊಡ್ಡ ನ್ಯಾಯ ನಡೆದ, ಆ ನ್ಯಾಯ ಬಗ್ಗೆ ಹರಿದ ಬಳಕ ಬಂದು ಭೇಟಿ ಆಯ್ತೀನಿ ಅಂದ್ರ ಇಲ್ಲೇ ನಿಂದ್ರ ಮಗನ ಅಂದ್ರ ಅವ್ರು. ಅವಾಗ ಹ್ಯಾಂಗಾಯ್ತ್ರಿ ಮಡ್ಯಾಳಪ್ಪಗ? ಹೆಂಗಾಯ್ತ್ರಿ ಮಾಸ್ತರ? ಬೆಂಕಿ ಬಿದ್ದಂಗ ಐತ್ರಿಪ್ಪ. ಹೌದು. ರಾಮನ ಬಾಣ ಬಂದು ರಾವಣನ ಎದಾಗ ನಟ್ಟಾಗಿ ಹ್ಯಾಂಗ ತಾಪ ಆಗ್ತದಲ್ಲ, ಹ್ಯಾಂಗ ಒಂದು
ಸಿಡ್ಲು ಒಮ್ಮೆ ಬಿದ್ದಂಗ ಆಗಿಬಿಡುತ್ತ ಅವನಿಗೆ. ಆಕಾಶವೇ ಕಡ್ದು ಕೊಳಿ ಬಿದ್ದಂಗಾಯ್ತು ಮಡಿವಾಳಪ್ಪ ಅಂತಾನ. ಅವ ಸ್ವತಃ ಜ್ಞಾನಿ ಇದ್ದ ಮಡಿವಾಳಪ್ಪ. ಹೌದು. ಕಂಡಿದ್ದೆ ಮಾತ್ರ ಪದ ಹಾಡುವಂತ ತಾಕತ್ ಅವನು ಬರ್ಲಾಕಿತ್ತು ಮಡಿವಾಳಪ್ಪನ ಬಲ್ಲಿ. ಅಲ್ಲೇ ಅವನ ಮಂದಿ ಮುಂದೆ ನಿಂತು ಒಂದು ಪದ್ಯ ಹಾಡ್ಯಾನವ. ಏನಂತ? ಏನ್ ಹಾಡ್ಯಾನ್ರಿ? ಎಂತ ದೇಸಾಯಿ ನಾಗನಾಳಕ ಭ್ರಾಂತಿಗೆಟ್ಟು ಬಂದು ಕಜಿಲಾಯ್ತು ಜೀವಕ. ಸುಖ ದುಃಖ ಎರಡು ಮಾತಾಡಿ ಕರೀಲಿಲ್ಲ ಮ್ಯಾಲಕ. ಎರಡು ದೊಡ್ಡ ಸ್ಥಾನ ಮಾತಾಡಿ ಕರ್ಕೊಳಕ್ ಇವ್ರ ಅಪ್ಪನ ಗಂಟೆ ಹೋಗಿತ್ತ. ಒಡ್ಡು ನೋಡಿ ಒಳ್ಯಾಕ ಹೋಗೋದಾಯ್ತ, ತರಡು ತುರ್ಸ್ಕೋತ ಹೊರ್ಯಾಕ ಬರೋದಾಯ್ತ ಅಂದ ಮಡಿವಾಳ. ಹೌದು ಹೌದು. ಎಲ್ಲಿ ಮಾಡಿ ಅವ್ನ ಮನೆ ಮುಂದೆ ನಿಂತು ಹಾಡ್ದ. ಹಾಡಿ ಏನು ಮಾಡ್ದ? ಮಗನ ನೀ ಯಾವಾಗ ಪೋತರಾಜ ಐತಿ ನೋಡು, ಮೊದಲು ಪೋತರಾಜ ಐತಿಲ್ಲ ಅದೇ ಗತಿಗೆ ಬರ್ತೀವಿ ಮಗನ, ನಿನಗೆ ಮಾಡಿ ಮಾಂತ ಮಡಿವಾಳ ನಿನಗೆ ಕಲ್ಯಾಣ ಮಾಡ್ಲಿ ಅಂತ ತಿಳ್ಕೊಂಡು ಮತ್ತೆ ಹೊಳ್ಳಿ ಮಾತ್ರ ಅವ ತಿರುಗಿ ಬಿಟ್ಟ. ಹೌದು ಹೌದು. ಹಿಂದ್ರಗಡೆ ನೆನಪಿಗೆ ಮಾತ್ರ ಯಾರಿಗೆ ದೇಸಾಯಿಗೆ 1-2 ಕಿಲೋಮೀಟರ್ ಹೋಗಿದ್ದ ಊರು ಬಿಟ್ಟು. ಓಡಿ ಓಡಿ ಬಂದು ಮಾತ್ರ ಸದ್ಗುರುವಿನ ಪಾದಕ್ಕೆ ಬಿದ್ದು ಉಳ್ಳಾಡಿ ಅಳ್ಳಾಕ್ ಚಾಲು ಮಾಡ್ದ. ಹೌದು ಹೌದು. ಅವಾಗ ಮಡಿವಾಳಪ್ಪ ಅಂದ, ಮಗನ ಅದು ಬರ್ಲಾಕ ರಾಮನ ಬಾಣದ, ಹೊಳಿ ಹೋಲಕ್ಕೆ ಕಾಮನ ಬೂದಿ ಅಲ್ಲದು. ಒಂದು ಸಾರಿ ಕೊಟ್ಟಿದ್ದೆ ಮಗನ, ಅದು ಏನು ಬಂದಿತ್ತು ನಿನಗೆ ಇಟ್ಕೊಳ್ಳುವಂತ ತಾಕತ್ತು ನಿನ್ನ ಬಲ್ಲಿ ಇಲ್ಲ. ಅದು ಹೋಗಿದ್ದು ಹೋಯ್ತು, ಹೋಗ ಮಗನ, ಅದು ಸತ್ಯನಾಶ ಆಗಿ ಹೋಗ್ತಿ ಮಗನ ನೀ ಅಂದ. ಹೌದು ಹೌದು ಹೌದು. ಇನ್ನಾದ್ರೂ ಹೋಗಿ ನೋಡಿ ಬರ್ರಿ ಅಲ್ಲಿ ನಾಗರಾಳಕ ಮುದ್ದೇಬಿಹಾಳ ತಾಲೂಕು ನಾಗನಾಳದೊಳಗ ದೇಸಾಯರ ಮನಿತಾನ. ಏನಾದ್ರು ಹೋಗಿ ನೋಡಿ ಬರ್ರಿ. ಆ ಮನ್ಯಾಗ ಬಿಲ್ಡಿಂಗ್ ಎಲ್ಲ ಬಹಳ ಹಂಡಿಗೆ ಖರೆ. ಹಂದಿ ಉಳ್ಳಾಡ್ತಾವ, ದೀಪ ಕಂಡಾಗ್ಯದ ಮನ್ಯಾಗ. ಹೌದು ಹೌದು. ಹಂಗ ಶರಣರಿಗೆ ಮಾತ್ರ ನಾವು ಏನ್ ಮಾಡ್ತೀವಿ, ನಾವು ಎಷ್ಟು ಮರ್ಯಾದೆ ಒಳಗೆ ಇಡ್ತೀವಿ ಅಷ್ಟು ನಮ್ಗೆ ಚಲೋ ಇರ್ತದೆ. ಹೌದು ಹೌದು. ಈ ಸದ ಶುಚಾಲೇಶ್ವರ ಜಾತ್ರೆ ನೀವು ಎಲ್ಲಾರು ಮಾಡ್ಲಕತ್ತೀರಪ್ಪ ಅಂತಂದ್ರ ಅಷ್ಟು ಮಂದಿ ಮನಸ್ಸು ಒಂದಾಗ್ಯದ ತಿಳ್ಕೊಂಡು ಇಂಥ ಎಲ್ಲ ಕಾರ್ಯಗಳು ಆಲಕತ್ತಾವ. ಹೌದು ಹೌದು. ಮತ್ತೆ ಅದ್ರಾಗೆ ಕಚ್ಚಿಬಿಚ್ಚಿ ಆಲಕತ್ತು ಅಂದ್ರ ಅವು ಏನೇನಾಗ್ತಾವ ಯಾರಿಗೂ ಗೊತ್ತಿಲ್ಲ. ಅದಕ್ಕಾಗಿ ಇಲ್ಲಿ ಆದ್ರೂ ಕೂಡ ಏನಾಗ್ತದ,